ಅಲಾಟ್ಮೆಂಟ್ ಮಾಡ್ತೇವೆ, ಅದರಲ್ಲಿ ಕೂಡ ಕರ್ನಾಟಕದ್ದು ಸಿಂಹಪಾಲಾಗಿರ್ತದೆ. ಇದನ್ನು ನಾನು ಎಲ್ರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗ ಅದರ ನಂತರ ಟೊಸಿಲಿಜುಮಾಬ್, ಇದು ಒಂದು ಭಾರಿ ಬೇಡಿಕೆಯಲ್ಲಿದ್ದಂಥದ್ದು. ಇದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ. ಇದನ್ನೆಲ್ಲವೂ ನಾವು ಹಾಫ್ಮ್ಯಾನ್ ರೋಚೆ ಸ್ವಿಸ್ ಕಂಪನಿನ ನಾವು ಆಮದು ಮಾಡಬೇಕಾಗುತ್ತೆ. ಪ್ರಾಯಶಃ ಸಿಪ್ಲಾ ನಮಗೆ ಇದನ್ನೆಲ್ಲ ಒಂದಷ್ಟು ನಮಗೆ ಇಂಪೋರ್ಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ. ವೆಂಕಟಮಯ್ಯ ಸರ್, ನಾವು ಒಂದು ಸಣ್ಣ ಅಂಕಿಅಂಶಗಳನ್ನು ಕೊಡ್ತೀನಿ ಸರ್. 30/4/2021 ಸುಮಾರು 9,900 ಈ ಮೆಡಿಸಿನ್ಸು ಇದನ್ನು ಇದು ಬರುವಂಥದ್ದು ಬಂತು. 10/5 50,024 ಸ್ವಲ್ಪ ಡೊನೇಷನು ಮತ್ತು ಬಾಕಿದಾಗಿ ನಮಗೆ ಬರುವಂಥದ್ದು ಬಂತು. 11/5 45,000. ಇಷ್ಟ ತನಕ 4,924 ಬಂದಿದೆ. ಕರ್ನಾಟಕಕ್ಕೆ 135 ಈ ಮೆಡಿಸಿನ್ ಒದಗಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇವತ್ತು ಮೊನ್ನೆವರೆಗೆ ಭಾರಿ ಡಿಮಾಂಡ್ ಇತ್ತು, ಈಗ ಸ್ವಲ್ಪ ಡಿಮಾಂಡ್ಗಳು ಕಡಿಮೆ ಆಗಿದೆ. ಆದರೆ ಇನ್ನಷ್ಟು ಹೆಚ್ಚು ಈ ವಾರದಲ್ಲಿ ಮತ್ತೆ ನಮಗೆ ಸಾಕಷ್ಟು ಇಂಪೋರ್ಟ್ ಆಗುವಂಥದ್ದಿದೆ. ಆದ ಕಾರಣ ಇದರ ಬಗ್ಗೆ ಯಾರೂ ಆತಂಕ ಪಡುವಂಥ ಅವಶ್ಯಕತೆಗಳಿಲ್ಲ. ಈಗ ಭಾರಿ ಇಂಪಾರ್ಟೆಂಟ್ ಇರುವಂಥದ್ದು ಇವತ್ತಿನ ಒಂದು ಕಾಯಿಲೆ ನಿಮಗೆ ಗೊತ್ತಿದೆ, ಮ್ಯೂಕೋರ್ಮೈಕೋಸಿಸ್ ಬ್ಲ್ಯಾಕ್ ಫಂಗಸ್. ಇವತ್ತಿರುವಂಥದ್ದು ಭಾರಿ ಚಾಲೆಂಜಿಂಗ್ ಇರುವಂಥದ್ದು. ಇದನ್ನು ನಾವು ಪ್ರಾರಂಭದಲ್ಲಿ ಕಂಡಿರುವಂಥದ್ದು ಮಹಾರಾಷ್ಟ್ರ, ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಇದು ಪ್ರಾರಂಭಿಕ ಹಂತದಿಂದ ಐಡೆಂಟಿಫೈ ಆಗಿತ್ತು. ಕಳೆದ 3 ದಿನಗಳಿಂದ ಕರ್ನಾಟಕದಲ್ಲಿ ಕೂಡ ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದು ಎಲ್ಲರಿಗೆ ಬಂದದ್ದನ್ನು ನಾವು ಕಂಡಿದ್ದೇವೆ. ಭಾರಿ ಡಿಮಾಂಡ್ಸ್ಗಳಿರುವಂಥದ್ದು. ಇವತ್ತು ಬೆಳಗಿನಿಂದ ನನ್ನ ಜಿಲ್ಲಾಧ್ಯಕ್ಷರು ನನ್ನ ಜೊತೆಲೇ ಇದ್ದರು. 1 ಗಂಟೆಯನ್ನು ಒಂದು 7-8 ಜನ ನಮಗೆ ಕಳಿಸ್ಕೊಡಿ ಅಂತ ಹೇಳುವಂಥ ಬೇಡಿಕೆಗಳನ್ನು ಇಟ್ಟದನ್ನು ನಾವು ಕಂಡಿದ್ದೀವಿ. ಇದು ನಾವು ಈಗಾಗಲೇ ಈ ಬ್ಲ್ಯಾಕ್ ಫಂಗಸ್ ಇದಕ್ಕೆ ಒಂದಷ್ಟು ನಾವು ಇದನ್ನು 1.15 ಲಕ್ಷದ ಡೋಸ್ಗಳು ಈಗಾಗಲೇ ಸಿಕ್ಕಿದೆ. ಇದು ಆ ವ್ಯಕ್ತಿಯ ಆ ಕಾಯಿಲೆಯ ಏರಿಳಿತಗಳ ಮೇಲೆ ಅದಕ್ಕೆ ಎಷ್ಟು ವಿಯಾಲ್ಸ್ ಬೇಕು ಅಂತ ಹೇಳುವಂಥದ್ದನ್ನು ಡಾಕ್ಟರ್ ನಿಶ್ಚಯ ಮಾಡುವಂಥ ಒಂದು ಮೆಡಿಸಿನ್ ಇದೆ. 1.1 ಲಕ್ಷ ಇಲ್ಲ ಟೋಟಲ್ ನಮ್ಮದು ಈಗ ಆಗಿರೋದು ಇಡೀ ದೇಶ ಬಂದಿರುವಂಥದ್ದು. ಈಗ ಇದು ಮೊನ್ನೆ ಈಚೆ ಬಂದಿರುವಂಥದ್ದು. ಆದರೆ ಎಲ್ಲಿಂದ ಹೆಚ್ಚು ಬೇಡಿಕೆ ಬಂತ ಅಲ್ಲಿಗೆ ನಾವು ಜಾಸ್ತಿ ಕೊಟ್ಟಿದ್ದೀವಿ. ಪ್ರಾರಂಭದಲ್ಲಿ ಯಾವ ರಾಜ್ಯದಿಂದ ಇದು ನಮ್ಮ ರಾಜ್ಯದಲ್ಲಿದೆ ಅಂತ ಬೇಡಿಕೆ ಬಂದಿದ್ದ ಅದು ಬಂದಿದೆ. ಈಗ ಕರ್ನಾಟಕದಿಂದ ಕಳೆದ 3 ದಿವಸದಿಂದ ನಮ್ಮ ಹೆಲ್ತ್ ಸೆಕ್ರೆಟರಿಯಿಂದ ದೊಡ್ಡ ಬೇಡಿಕೆ ನಮಗೆ ಬಂದಿದೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ, ಯಾಕೆಂದರೆ ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಈಗಾಗಲೇ ನಾವು ಮೇಯಲ್ಲಿ ಈ ಮೇ ಎಂಡ್ವರೆಗೆ ಸುಮಾರು 1.45 ಲಕ್ಷ ಡೋಸಸ್ಸು ಇದು ಮ್ಯಾನುಫ್ಯಾಕ್ಚರ್ ಆಗ್ಬೋದು ಅಂತ ಹೇಳುವಂಥದ್ದಿದೆ. ಇದರ ಜೊತೆಯಲ್ಲಿ ಮೈಲಾನ್ ಕಂಪನಿಯವರು 3 ಲಕ್ಷ ಡೋಸನ್ನು ಇಂಪೋರ್ಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರಗಳನ್ನು ಕೊಡುವಂಥದ್ದನ್ನು ಮಾಡಿದೆ. ನಾಳೆ 40,000 ಬರುತ್ತೆ ಭಾರತ ದೇಶಕ್ಕೆ ಅವರದ್ದು. ಜೂನ್ 1, 2, 3 ಮತ್ತೆ 2,60,000 ನಮಗೆ ಬರುವಂಥದ್ದಾಗುತ್ತೆ. ಈ ರೀತಿ ಇದನ್ನು ಕೂಡ ಸಾಕಷ್ಟು ವೇಗದಲ್ಲಿ ಇದು ಗಿಲೀಡ್ ಲೈಫ್ ಸೈನ್ಸನ್ನು ಅವರಿಂದಲೇ ನಾವು ಇದನ್ನು ಪರ್ಚೇಸ್ ಮಾಡುವಂಥದ್ದನ್ನು ಮಾಡಬೇಕಾಗಿದೆ. ಇದನ್ನು ಮೈಲನ್ನವರು ಮಾಡ್ತಾರೆ ಸರ್. 11/5/2011 ಇದು ಪ್ರಾರಂಭ ಆಗಿ ಮತ್ತೊಂದಾದಂಥ ಸಂದರ್ಭ. ಸುಮಾರು 29,050 ಡೋಸಸ್ ನಮ್ಮಲ್ಲಿ ಲಭ್ಯ ಇತ್ತು. ಅದೇ ದಿವಸ ಇನ್ನೊಂದು 15,200 ಡೋಸಸ್ ನಮಗೆ ಬರುವಂಥದ್ದಾಯಿತು. 18ನೇ ತಾರೀಕಿಗೆ ಮತ್ತೆ ನಾವು 11,000 ಡೋಸಸನ್ನು ನಮಗೆ ಸಿಕ್ಕಿದೆ. 19/5 ಡಾಕ್ಟ್ರೆ ನಿನ್ನೆಲ್ಲ ಮೊನ್ನೆ 15,960 ಡೋಸ್ ನಮಗೆ ಸಿಕ್ಕಿದೆ. ಸುಮಾರು 72,210 ಡೋಸ್ಗಳು ಸರ್ಕಾರದ ವತಿಯಿಂದ ಅಲಾಟ್ಮೆಂಟ್ ಮಾಡುವಂಥದ್ದು, ಅಪಾರ್ಟ್ ಫ್ರಮ್ ಸಮ್ ಪ್ರೈವೇಟ್ ಅಲ್ಲಲ್ಲಿ ಮಾಡುವಂಥದ್ದನ್ನು ಬಿಟ್ಟು ಮಾಡುವಂಥ ಕೆಲಸ ಮಾಡಿದ್ದೀವಿ. ಕರ್ನಾಟಕಕ್ಕೆ ಪ್ರಾರಂಭಿಕ ಹಂತದಲ್ಲಿ ಇದರ ಬಗ್ಗೆ ತುಂಬ ಬೇಡಿಕೆ ಇರಲಿಲ್ಲ. ಆದ ಕಾರಣ 11/5 600, ಮತ್ತು ಅದೇ 11/5 ಮತ್ತೆ 450, ಮತ್ತು 18/5 300, 19/5 310, ಸುಮಾರು 1,650 ಜನರಿಗೆ ಬೇಕಾದದ್ದು. ಇದು ಪರ್ಸನ್ಗೆ ಬೇಕಾದ ಒಂದು ಪರ್ಸನ್ಗೆ ಇಟ್ ವೇರೀಸ್. ಡಾಕ್ಟರ್ ಅದರ ಬಗ್ಗೆ ಮಾಹಿತಿಗಳನ್ನು ಕೊಡ್ಬೋದು.
ಅದು 20ರಿಂದ 40, 50 ಇಷ್ಟೆಲ್ಲ ಬೇಕಾಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಇಷ್ಟನ್ನು ನಾವು ಒದಗಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ನಾಳೆ ಬರುವಂಥ 40,000ದಲ್ಲಿ ಕರ್ನಾಟಕದ ಸಂಖ್ಯೆ ಏರಿಕೆಯಾದ ಕಾರಣ ಸಾಕಷ್ಟು ವಿಯಾಲ್ಸನ್ನು ಪಡ್ಕೊಳ್ಳುವಂಥ ಡೋಸಸನ್ನು ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ನಾಳೆ ನಾವು ಮಾಡ್ತೇವೆ. ಈಗಾಗಲೇ ಇದರ ಬಗ್ಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಮಗೆ ಒಂದಷ್ಟು ಬಂದಿದೆ. ಇನ್ನು ಈ ಸಪ್ಲೈಗಳು ಇಷ್ಟ ತನಕ ಸಪ್ಲೈಗಳು ರೆಮಿಡಿಸಿವಿರ್ ಇರ್ಬೋದು ಮತ್ತು ನಿಮ್ಮ ಟೊಸಿಲಿಸ್ಮ್ಯಾಬ್ ಇರ್ಬೋದು, ಇದೆಲ್ಲವೂ ಕೂಡ ಆ್ಯಕ್ಟಿವ್ ಕೇಸಸ್ನ ಆಧಾರದಲ್ಲಿ ನಡೆದಿದ್ದರೆ ಈ ಒಂದು ಅಲಾಟ್ಮೆಂಟ್ಗಳು ಇದು ಕೇಸ್ ನಂಬರ್ನ ಆಧಾರದಲ್ಲಿ ನಡೆಯುವಂಥದ್ದನ್ನು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಇಷ್ಟನ್ನು ನಾನು ಹೇಳಬಲ್ಲೆ. ಪ್ರಾಯಶಃ ಆಕ್ಸಿಜನ್ನ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ನಿಮಗೆ. ಆಕ್ಸಿಜನ್ನು ಒಂದು ರೀತಿಯಲ್ಲಿ ಸಾರ್ವಜನಿಕರು ವೈಯಕ್ತಿಕವಾಗಿ ಮಾಡಿದಂಥ ಸಹಕಾರಗಳಿರ್ಬೋದು. ಮೊನ್ನೆಯ ಮೇಲೆ ಕೇಂದ್ರ ಸರ್ಕಾರ ನೇರವಾಗಿ ಟ್ರೈನ್ಗಳ ಮುಖಾಂತರ, ನಿನ್ನೆ 5ನೇ ಟ್ರೈನ್ ಬಂದದ್ದನ್ನು ನೀವು ಕಂಡಿದ್ದೀರಿ, ಟ್ರೈನ್ಗಳ ಮುಖಾಂತರ ಮಾಡಿದ್ದಿರ್ಬೋದು. ಇದರ ಮುಖಾಂತರ ಒಂದು ಹಂತದವರೆಗೆ ನಾವೀಗ ರೀಚ್ ಆಗಿದ್ದೀವಿ. ಭಾರಿ ದೊಡ್ಡ ರೀತಿಯ ಆಕ್ಸಿಜನ್ನ ಹಾಹಾಕಾರಗಳು ಕೂಡ ಇಲ್ಲದಾಗಿದೆ. ಒಂದು ವಿಶೇಷ ಪ್ರಯತ್ನ ನಿನ್ನೆಲ್ಲ ಮೊನ್ನೆ ನಡೆದಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದಷ್ಟು ನಮ್ಮಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರುವಂಥದ್ದನ್ನು ಕಂಡಿದ್ದೇವೆ ನಾವು. ಯಾವುದು ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರಕ್ಕೆ ಸುಮಾರು 145 ಮೆಟ್ರಿಕ್ ಟನ್ ತೆಲಂಗಾಣಕ್ಕೆ, 63 ಮೆಟ್ರಿಕ್ ಟನ್ ಆಂಧ್ರ ಪ್ರದೇಶಕ್ಕೆ, 40 ಮೆಟ್ರಿಕ್ ಟನ್ ಮಹಾರಾಷ್ಟ್ರಕ್ಕೆ ಹೋಗುವಂಥದ್ದನ್ನು ನಾವು ಕಂಡಿದ್ದೇವೆ. ನಾವಿದನ್ನು ಕೇಂದ್ರ ಸರ್ಕಾರದ ಜೊತೆ, ವಿಶೇಷವಾಗಿ ಇದನ್ನು ಹ್ಯಾಂಡಲ್ ಮಾಡುವಂಥ ಪಿಯೂಷ್ ಗೋಯಲ್ರ ಜೊತೆ ನಾವು ಜಗದೀಶ್ ಶೆಟ್ಟರು ಪತ್ರ ಮುಖಾಂತರ, ಇಂಡಸ್ಟ್ರಿ ಸೆಕ್ರೆಟರಿಗಳು ನಾವೆಲ್ಲ ಮಾತಾಡೋದರ ಮುಖಾಂತರ ಈಗಾಗಲೇ ಒಂದು ಇನ್ ಪ್ರಿನ್ಸಿಪಲ್ ಅಪ್ರೂವಲನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ಅಲ್ಲಿಗೆ ತಗೊಂಡೋದು ಬೇಡ, ಒರಿಸ್ಸಾದಿಂದ ನೀವು ತರುವಂಥದ್ದಿದೆ, ಅದು ನಿಮಗೆ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಆಗುವಂಥದ್ದನ್ನು ನಾವು ಸೆಟ್ರೈಟ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಅಡಿಷನ್ ಕೂಡ ಕೊಡುವಂಥದ್ದನ್ನು ಕೊಡ್ತೇವೆ ಅಂತ ಹೇಳುವಂಥ ಮಾತು, ಇದೊಂದು ದೊಡ್ಡ ಸ್ವಾಗತಾರ್ಹ ಬೆಳವಣಿಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಟ್ಟು ಈ ರೀತಿ ಇವತ್ತು ಮೆಡಿಸಿನ್ನ ಬಗ್ಗೆ ಈಗಿರುವಂಥ ಒಂದು ಆ್ಯಂಫೋಟೆರಿಸಮ್ ಬಿಟ್ಟರೆ ಬಾಕಿ ಯಾವ ಮೆಡಿಸಿನಲ್ಲಿ ನಮಗೆ ಭಾರಿ ತೊಂದರೆಗಳಿಲ್ಲ. ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣರು ನಮಗೆ ಹೋಲ್ಚಿನ ಒಂದು ಕೋಟಿ ಬೇಕು ಅಂತ ಕೇಳಿದರು. ಈಗಾಗಲೇ 50 ಲಕ್ಷಕ್ಕೆ ನಾವು ಅಲ್ಲಿ ಆ ಕಂಪನಿ ಜೊತೆ ಮಾತಾಡಿಕೊಂಡು ಅದನ್ನು ಅರೇಂಜ್ಮೆಂಟ್ ಮಾಡುವಂಥದ್ದನ್ನು ಮಾಡಿದ್ದೀವಿ. ಇನ್ನು ನಮ್ಮಲ್ಲಿರುವಂಥದ್ದು ಐವರ್ಮೆಕ್ಟಿನ್ ಮತ್ತು ಫೆವಿಫ್ಲೂ, ಅಜಿಥ್ರೋಮೈಸಿನ್, ಸ್ವಲ್ಪ ಅಲ್ಲಿ ಒಂದಷ್ಟು ರೀತಿಯಲ್ಲಿ ತೊಂದರೆ ಇದೆ ಅಂತ ಹೇಳಿದರೂ ಕೂಡ ನಾವು ಈಗಾಗಲೇ ಡ್ರಗ್ ಕಂಟ್ರೋಲರ್ ಮುಖಾಂತರ ಒಂದು ರೀತಿಯಲ್ಲಿ ಇದನ್ನು ಸರ್ವೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಎಲ್ಲಿ ಶಾರ್ಟೇಜ್ ಇದೆ ಅಲ್ಲಿಗೆ ಸಪ್ಲೈ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟು ನಮ್ಮ ಕೇಂದ್ರದಿಂದ, ನಾನು ಯಾವುದನ್ನು ನಿಮಗೆ ಬೇರೆ ಮುಟ್ಲಿಕ್ಕೆ ಹೋಗೋದಿಲ್ಲ. ಕೇಂದ್ರ ಕೊಟ್ಟಂಥ ಪ್ರೈಮ್ ಮಿನಿಸ್ಟರ್ಸ್ PM ಕೇರ್ ಫಂಡ್ ಕ್ಯಾಶ್ ಇರ್ಬೋದು, ಅಥವಾ ಬೇರೆ ಮೆಡಿಸಿನ್ಸು, ಆಕ್ಸಿಜನ್ನು, ಇನ್ನು ವೆಂಟಿಲೇಟರ್ಸು, PPE ಕಿಟ್ಸು, ಬಾಕಿದ್ದು ಇದನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನಲ್ಲಿ ಪೂರ್ತಿ ಅಂಕಿಅಂಶಗಳ ಬಗ್ಗೆ ಎಲ್ಲವೂ ಕೂಡ ಅಧಿಕೃತ ಅಂಕಿಅಂಶಗಳು ನನ್ನಲ್ಲಿದ್ದಾವೆ. ನಿಮಗೆ ಎಲ್ಲರೂ ಕೂಡ ಹೇಳುವಂಥದ್ದನ್ನು ಮಾಡಿದ್ದಾರೆ. ನಾನು ಮತ್ತೆ ನಿಮ್ಮ ಸಮಯವನ್ನು ತಗೊಳ್ಳಲ್ಲ. ನಮ್ಮ ಕೇಂದ್ರದಲ್ಲ ಒಂದು ವಿಶೇಷವಾದಂಥ ಪ್ರಧಾನಮಂತ್ರಿಯವರ ಮನಸ್ಸಲ್ಲಿ ಒಂದು ಭಾವನೆ ಇದೆ. ಈಗ ಗ್ರಾಮಾಂತರಕ್ಕೆ ಎಲ್ಲ ಕಡೆಗಳಲ್ಲಿ ಈ ಲಾಕ್ಡೌನ್ನ ಕಾರಣದಿಂದ ವಿಸ್ತರಣೆ ಆಗಿರುವಂಥದ್ದು. ಆದ ಕಾರಣ ಗ್ರಾಮಾಂತರದಲ್ಲಿ ಇದನ್ನು ಹತೋಟಿ ಮಾಡಬೇಕು. ಯಾವುದೋ ಒಂದು ಮನೆಯಲ್ಲಿ ಒಬ್ಬನಿಗೆ ಕೋವಿಡ್ ಏನಾದರೂ ಬಂದುಬಿಟ್ರೆ ಸೊ ಆಟೋಮೆಟಿಕಲಿ ಆ ಮನೆಯವರಿಗೆ ಎಲ್ರಿಗೂ ಆಗುವಂಥದ್ದನ್ನು, ಉದಾಹರಣೆಗೆ ನನ್ನ ಮನೆಯಲ್ಲಿ, ನನ್ನ ತಮ್ಮನ ಮನೆಯಲ್ಲಿ ಎಲ್ರಿಗೂ, ಮನೆಯಲ್ಲಿದ್ದಂಥ 7 ಜನರಿಗೂ ಕೋವಿಡ್ ಆಗುವಂಥ ಕೆಲಸ ಕಾರ್ಯಗಳಾಗಿದೆ. ಇದರ ಕಾರಣ ಏನು ಅಂತ ಹೇಳಿದರೆ, ಅಲ್ಲಿ ಒಂದೇ ಮನೆಯಲ್ಲಿ ಪ್ರತ್ಯೇಕ ಕೊಠಡಿಗಳು ಮತ್ತೊಂದರಲ್ಲಿ ಅವರಿಗೆ ತೊಂದರೆ ಆಗುವ ಕಾರಣ ಅದು ಈ ರೀತಿ ಒಂದಷ್ಟು ಪಸರಿಸಲಿಕ್ಕೆ ಕಾರಣ ಆಗುತ್ತೆ. ಇದಕ್ಕೆ ಬೇಕಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಹರಡುವಿಕೆಯನ್ನು ತಡೆಗಟ್ಟಲಿಕ್ಕೆ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಬೇರೆ ಬೇರೆ ಸಮುದಾಯ ಭವನಗಳು, ಶಾಲೆಗಳು ಇರುವಂಥದ್ದನ್ನು ತಾತ್ಕಾಲಿಕವಾಗಿ ಕೋವಿಡ್ ಬಂದ ತಕ್ಷಣ ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡೋದು,
ಒಂದು ವಾರ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಅವರ ಅದರಿಂದ ಕಾಯಿಲೆ ವಾಸಿಯಾದಾಗ ಮತ್ತೆ ಬರುವಂಥ ಕೆಲಸ ಕಾರ್ಯಗಳು ಇಡೀ ದೇಶದಲ್ಲಿ ನಡಿಬೇಕು. ಕರ್ನಾಟಕದಲ್ಲಿ ಅಂತೂ ವಿಶೇಷವಾಗಿ ನಡಿಬೇಕು. ಯಾಕೆಂದರೆ ಬ್ಯಾಂಗ್ಳೂರಿನಲ್ಲಿ ಕಡಿಮೆ ಆಗ್ತಾ ಇದೆ, ಗ್ರಾಮಾಂತರದಲ್ಲಿ ಜಾಸ್ತಿ ಆಗ್ತಾ ಇದೆ. ಆದ ಕಾರಣ ಇದು ಆಗಬೇಕು ಅಂತ ಹೇಳುವಂಥದ್ದು ಒಂದು ಆಗ್ರಹ ಇದೆ. ಇದನ್ನು ಕೂಡ ನಾನು ಈಗಾಗಲೇ ಸುಧಾಕರಲ್ಲಿ ಇವತ್ತು ಬೆಳಗ್ಗೆ ಮಾತಾಡಿದ್ದೆ, ಡಾಕ್ಟ್ರಲ್ಲಿ ಕೂಡ ಅಶ್ವಥ್ ನಾರಾಯಣರು ಕೂಡ ಇದನ್ನು ಮಾಡಿದ್ದೇನೆ. ಜೊತೆಯಲ್ಲಿ ಅವರಿಗೆ ಮೆಡಿಸಿನಲ್ ಕಿಟ್, ಅವರೆಲ್ಲಿ ಹೊರಗೆ ಹೋಗಬೇಕಾಗಿಲ್ಲ, ಅವರಿಗೆ ಅಲ್ಲೇ ಸ್ಥಳದಲ್ಲಿ ಮೆಡಿಸಿನಲ್ ಕಿಟ್ ಈಗಾಗಲೇ ರಾಜ್ಯ ಸರ್ಕಾರ ಇದರ ಬಗ್ಗೆ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಇದು ತುರ್ತಾಗಿ ಆಗಬೇಕು. ಅದರಲ್ಲಿ ಸ್ವಲ್ಪ ವೇಸ್ಟೇಜ್ ಆಗ್ಬೋದು, ಆದರೂ ಕೂಡ ಇದನ್ನು ನಾವು ಭಾರಿ ದೊಡ್ಡ ರೀತಿಯಲ್ಲಿ ಮಾಡಬೇಕು. ಮತ್ತು ಜಿಲ್ಲಾಡಳಿತ ವೆರಿ ಸೀರಿಯಸ್ ಆಗಿ ಇದನ್ನು ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇದಕ್ಕಾಗಿ ಪ್ರಧಾನಮಂತ್ರಿ ಕೇರ್ ಫಂಡ್ನಲ್ಲಿ ಕಳಿಸಿದಂಥ ಹಣವನ್ನು ವಿನಿಯೋಗ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಕೂಡ ಈಗಾಗಲೇ ವಿನಂತಿಗಳಾಗಿದೆ, ಆಲೋಚನೆಗಳಾಗಿದೆ, ಮಾತುಕತೆಗಳಾಗಿದೆ. ಒಟ್ಟಾರೆ ಇದು ಯಾವುದೋ ಒಂದು ದೊಡ್ಡ ಈ ದೃಷ್ಟಿಯಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ಕೋವಿಡ್ನ ಬಗ್ಗೆ. ಇನ್ನೊಂದು ಭಾರಿ ದೊಡ್ಡ ದಿಟ್ಟ ಹೆಜ್ಜೆ ಈ ಕೋವಿಡ್ನ ಸಂದರ್ಭದಲ್ಲಿ ತಗೊಂಡಿದ್ದರ ಬಗ್ಗೆ ಒಂದು ನಿಮಿಷದಲ್ಲಿ ನನ್ನ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಇವತ್ತು ರೈತರು ಈ ಕೋವಿಡ್ನ ಸಂದರ್ಭದಲ್ಲಿ ಕೂಡ ಯಾವುದಾದ್ರು ಒಂದು ಸೆಕ್ಟರ್ ಅದು ಪಾಸಿಟಿವ್ ಗ್ರೋತ್ ಇದ್ದರೆ, ಕಳೆದ ಕೋವಿಡ್ ಒಂದರಲ್ಲಿ ಕೂಡ ಆ ಪಾಸಿಟಿವ್ ಗ್ರೋತ್ ಇದ್ದರೆ ಅದು ಅಗ್ರಿಕಲ್ಚರ್ ಮಾತ್ರ. ಒಂದು 3.4% ಗ್ರೋತ್, ಪಾಸಿಟಿವ್ ಗ್ರೋತ್ ಇದ್ದದಂತ ಕಳೆದ ಸತ್ತಿದ್ದದನ್ನು ನೀವು ಕಂಡಿದ್ದೀರಿ. ಇವತ್ತು ಮತ್ತೆ ರೈತರಿಗೆ ಸ್ವಲ್ಪ ಮಟ್ಟಿಗೆ ನಾವು ಎಲ್ಲ ಸಹಕಾರಗಳನ್ನು ಮಾಡುವುದನ್ನು ಪ್ರಧಾನಮಂತ್ರಿಯವರಂತೂ ಅವರು ಫಾರ್ಮರ್ಸ್ ಫ್ರೆಂಡ್ಲಿ ಅಂತ ಹೇಳೋದಕ್ಕೆ ಅವರು ತಗೊಂಡಂಥ ಹೆಜ್ಜೆಗಳು ಮೊನ್ನೆ 20,000 ಕೋಟಿಯಿಂದ ಮೇಲ್ಪಟ್ಟು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಿಂದ ಕೊಟ್ಟದನ್ನು ಕಂಡಿದ್ದೀರಿ. ಈಗ ನಾವು DAP ದರ ಎಷ್ಟರ ಮಟ್ಟಿಗೆ ಏರಿಕೆ ಆಯಿತು ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ 2 ಪಟ್ಟಿಗಿಂತ ಜಾಸ್ತಿ ಏರಿಕೆ ಆಯಿತು, 2 ಪಟ್ಟಿಗಿಂತ ಜಾಸ್ತಿ. ಆದ ಕಾರಣ ನಮಗೆ 95% ನಾವು DAPಗೆ, PNK, ಪೊಟ್ಯಾಷಿಯಗಳಿಗೆ ಇದಕ್ಕೆಲ್ಲದಕ್ಕೂ ಕೂಡ ಇಂಪೋರ್ಟ್ ಆಧಾರಿತ ಅವಲಂಬಿಗಳು. ನೋಡಿ, ಫಾಸ್ಫರಿಕ್ ಆ್ಯಸಿಡ್ ಇದರ ಮೇನ್. ಇದು 2020 ಇದರಲ್ಲಿ ಕೊನೆಯ ಕ್ವಾರ್ಟರ್ಲಿ ಇದ್ದದ್ದಂಥದ್ದು $689 ಪರ್ ಮೆಟ್ರಿಕ್ ಟನ್ ಇತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಸರ್, ಇವತ್ತು ಜೂನ್ ಕ್ವಾರ್ಟರ್ಗೆ 689 ಹೋಗಿ $998 ಪರ್ ಮೆಟ್ರಿಕ್ ಟನ್ ಆಗಿದೆ. ಅಮೋನಿಯಕ್ಕೆ 275 ಇದ್ದದ್ದು 570 ಆಗಿದೆ. ಸಲ್ಫರ್ಗೆ 110 ಇದ್ದದ್ದು $210 ಪರ್ ಮೆಟ್ರಿಕ್ ಟನ್ ಆಗಿದೆ. ಈ ರೀತಿ DAPಗೆ 330 ಇದ್ದದ್ದು 560 ಆಗಿದೆ. MOPಗೆ 230 ಇದ್ದದ್ದು 280ಕ್ಕೆ ಏರಿಕೆ ಆಗಿದೆ. ಆದ ಕಾರಣ ಇದೆಲ್ಲವೂ ಕೂಡ ಡಿಕಂಟ್ರೋಲ್ಡ್. ಮತ್ತು ಆನ್ ಜನರಲ್ ಲೈಸೆನ್ಸ್ OGL ಅಲ್ಲಿ ಪರ್ಚೇಸ್ ಮಾಡುವಂಥ ಮೆಟೀರಿಯಲ್ಲು. ಇದರ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ DAPಯ ಆ ಧಾರಣೆ ಸಡನ್ನಾಗಿ ನಮ್ಮ ಮ್ಯಾನುಫ್ಯಾಕ್ಚರರ್ಸ್ ಜಾಸ್ತಿ ಮಾಡಿದರು. 1200 ಇದ್ದದ್ದು 2400 ಆಯಿತು. 1200 ಇದ್ದಾಗ ನಾವು ₹500 ಸಬ್ಸಿಡಿ ಕೊಡ್ತಾ ಇದ್ದೇವೆ. ಇದರಿಂದಾಗಿ ₹700 ಸಿಗ್ತಾಯಿತ್ತು. ಈಗ 2400ಕ್ಕೆ 500 ಮಾತ್ರ ಮೈನಸ್ ಮಾಡಿದರೆ 1900 ಆಗುತ್ತೆ. ಪ್ರಧಾನಮಂತ್ರಿಯವರು ದಿಟ್ಟ ಹೆಜ್ಜೆ ಇಟ್ಟರು. ಈ ರೀತಿ ಕೋವಿಡ್ನ ಸಂದರ್ಭದಲ್ಲಿ ಮತ್ತೊಮ್ಮೆ ಯಾವುದು ಪಾಸಿಟಿವ್ ಗ್ರೋತಲ್ಲಿದ್ದಂಥ ಆ ಸೆಕ್ಟರನ್ನು ಮತ್ತು ಈ ದೇಶದಲ್ಲಿರುವಂಥ 60% ರೈತಾಪಿ ಬಂಧುಗಳನ್ನು ಅವರಿಗೆ ಬೇಕಾದ್ದು ಮಾಡಲೇಬೇಕು. ಸರ್ಕಾರಕ್ಕೆ ಎಷ್ಟು ಅದರಿಂದ ಒಂದು ತೊಂದರೆ ಆದರೂ ಪರವಾಗಿಲ್ಲ ಅಂತ ಹೇಳಿ 14,775 ಕೋಟಿಗಳ ಟೆಂಟೇಟಿವ್, ಇದರಿಂದ ಜಾಸ್ತಿ ಆಗ್ಬೋದು. ಇದು 15 ಉಪಯೋಗ ಜಾಸ್ತಿ ಆದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಇಷ್ಟು ದೊಡ್ಡ ಮೊತ್ತದ ಅಂದರೆ ಒಂದು ಬ್ಯಾಗಿಗೆ ಇವತ್ತು ನಾವು 12,000 ಸಬ್ಸಿಡಿ ಕೊಡ್ತಾ ಇದ್ದೇವೆ. ಹಿಂದೆ 500 ಕೊಡ್ತಾ ಇದ್ದೇವೆ. 12,000 ಅಲ್ಲ, 1200. ಹಿಂದೆ 500 ಸಬ್ಸಿಡಿ ಕೊಡ್ತಾ ಇದ್ದೆವು. ಈಗ ಒಮ್ಮೆಲೆ 700 ಸಬ್ಸಿಡಿ, 1,200, 2,400 ಬ್ಯಾಗು. ಗೋಪಾಲಯ್ಯನವರೇ, ಇವತ್ತು ಅದೇ ಧಾರಣೆಗೆ, ಹಿಂದಿನ ಧಾರಣೆಯಲ್ಲಿ ವ್ಯತ್ಯಾಸ ಆಗದೆ ಅವರಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 750 ಕೋಟಿ ರೈತರಿಗೆ ಬೆನಿಫಿಟ್ ಆಗುತ್ತೆ. ರೈತರಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದರಲ್ಲಿ 750 ಕೋಟಿ ರೂಪಾಯಿ, ಜನ ಅಲ್ಲ, 750 ಕೋಟಿ ರೂಪಾಯಿ ರೈತರಿಗೆ ಆಗುತ್ತೆ ಅಂತ ಹೇಳಿದ್ರು. 750 ಕೋಟಿ ರೂಪಾಯಿ ರೈತರಿಗೆ ಇದರಿಂದ ಬೆನಿಫಿಟ್ ಆಗುವಂಥದ್ದಾಗುತ್ತೆ. ಇಂಥ ಒಂದು ದೊಡ್ಡ ದಿಟ್ಟ ಹೆಜ್ಜೆ ಕೋವಿಡ್ನ ಸಂದರ್ಭದಲ್ಲಿ ಕೂಡ ನಾವು ತಗೊಂಡಿದ್ದೇವೆ. ಈಗ
ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣರು ಏನಿಲ್ಲ ಉಳಿದ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಈಗ ಬ್ಲ್ಯಾಕ್ ಫಂಗಸ್ಸು ಈ ಮುಂದಿನ ದಿನಗಳಲ್ಲಿ ಎಷ್ಟು ಏರಿಕೆ ಆಗ್ಬೋದು, ಎಷ್ಟು ನಮ್ಮ ಮಾಹಿತಿ ಇದೆಯಾ? ತಾಂತ್ರಿಕ ಸಲಹಾ ಸಮಿತಿಯವರೆಲ್ಲರೂ ಅದ್ರ ಬಗ್ಗೆ ರೆಮ್ಡಿಸಿವಿರ್ನ ರಿಕ್ವೈರ್ಮೆಂಟ್ ಎಷ್ಟಿತ್ತು, ನೀವು ಫುಲ್ಫಿಲ್ಮೆಂಟ್ ಮಾಡೋದು ಎಷ್ಟಿದೆ ಇದುವರೆಗೆ ಅಂತ ನಾವು ಕರೆಕ್ಟಾಗಿ ಹೇಳಿಲ್ಲ. ಎಷ್ಟು ರಿಕ್ವೈರ್ಮೆಂಟ್ ಇತ್ತು, ಈಗ ಎಷ್ಟು ಫುಲ್ಫಿಲ್ಮೆಂಟ್ ಮಾಡಿಲ್ಲ ಸರ್. ದಿನಗಳಲ್ಲಿ ಈಗ ವೈಟ್ ಫಂಗಸ್ ಅಂತ ಬಂದಿದೆ, ಬ್ಲ್ಯಾಕ್ ಫಂಗಸ್ ಆಗಿದೆ, ಅದಕ್ಕೆ ರಿಕ್ವೈರ್ಮೆಂಟ್ ಎಷ್ಟಿದೆ, ನೀವು ಎಷ್ಟು ಫುಲ್ಫಿಲ್ ಮಾಡ್ತೀವಿ? ಸರ್, ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಇದೆಲ್ಲವೂ ಕೂಡ ಈ ಕ್ಯಾಲ್ಕುಲೇಷನ್ಸ್ಗಳು ನಿಮ್ಮ ಕೇಸಸ್, ಆ್ಯಕ್ಟಿವ್ ಕೇಸಸ್ನ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇದೆ. ಆದರೆ ಸರ್ಕಾರ ಒಂದು ಟೆಂಟೇಟಿವ್ ಆದಂಥ ಪಾಸಿಟಿವ್ ಗ್ರೋತ್ ಇಷ್ಟಿದೆ ಅಂತ ಹೇಳುವಂಥದ್ದು ಆಧಾರದಲ್ಲಿ ಇದನ್ನು ಮಾಡ್ತಾರೆ. ಅದ ಕಾರಣ ಸ್ಪೆಸಿಫಿಕ್ ಆಗಿ ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮದು ಸಡನ್ ರೆಡ್ಯೂಸ್ ಆಯಿತು. ನೀವು ನೋಡಿದಿರಿ, ಡೆಲ್ಲಿಯಲ್ಲಿ ಇವತ್ತು 3,000ಕ್ಕೆ ಬಂದಿದೆ, 25,000 24,000 ಇದ್ದದ್ದು. ಸೊ ಆಟೋಮೆಟಿಕಲಿ ನಾವು ಪ್ರೊಡಕ್ಷನ್ ಮಾಡಿದ್ದನ್ನು ಆ ಧಾರಣೆಯಲ್ಲಿ ಅದು ಕಡಿಮೆ ಆಗುತ್ತೆ. ನಿಮಗೆ ಗೊತ್ತಿರಲಿ, ರೆಮಿಡಿಸಿವಿರ್ ಯಾಕೆ ಕೊರತೆ ಆಯಿತು ಅಂತ ಹೇಳುವಂಥದ್ದು ನಿಮಗೆ ಕಳೆದ ಬಾರಿ ನಾನು ಹೇಳಿದ್ದೇನೆ, ನಿಮ್ಗೆ ಗೊತ್ತಿರ್ಬೋದು. ಸರ್, ರೆಮಿಡಿಸಿವಿರ್ ಭಾರಿ ದೊಡ್ಡ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿತ್ತು. ಕಳೆದ ನವೆಂಬರ್ನಲ್ಲಿ ನಮ್ಮ ಕೇಸಸ್ಗಳು ಕಡಿಮೆ ಆಗ್ತಾ ಬಂತು. ರೆಮಿಡಿಸಿವಿರ್ನ ಶೆಲ್ಫ್ ಲೈಫ್ ಇರುವಂಥದ್ದು, ಅದರ ಶೆಲ್ಫ್ ಲೈಫ್ ಅಂದರೆ ಅದರ ಪಿರಿಯಡ್ ಇರುವಂಥದ್ದು ಕೇವಲ 3 ತಿಂಗಳು. ಸರ್, ಅದಕ್ಕಿಂತ ಹೆಚ್ಚಿದ್ದರೆ ಪ್ರೊಡಕ್ಷನ್ ಎಲ್ಲವೂ ಕೂಡ ವೇಸ್ಟ್ ಆಗಿ ಹೋಗುತ್ತೆ. ನವೆಂಬರಿನ ನಂತರ ಈ ಪ್ರೊಡಕ್ಷನ್ಗಳೇನಾಯಿತು ಅಂತ ಹೇಳಿದರೆ ಕಡಿಮೆ ಯಾಕೆ ಮಾಡಿದರು? ನಾವು ಎಕ್ಸ್ಪೋರ್ಟಿಗೂ ಅವರಿಗೆ ಪರ್ಮಿಷನ್ ಕೊಟ್ಟಿವಿ. ಈಗ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದೀವಿ ಇಂಡಿಯಾಕ್ಕೆ ಬೇಕಾಗಿ. ಅವರು ಜನವರಿ ತಿಂಗಳಿಗೆ ಆಗುವಾಗ ಅವ್ರದ್ದೆಲ್ಲ ಹಿಂದಿಂದೆಲ್ಲ ಹೋಯಿತು, ಅವರ ಪ್ರೊಡಕ್ಷನ್ ಕಡಿಮೆ ಆಯಿತು. ಕಡಿಮೆ ಮಾಡಿ ಬರೀ ಎಕ್ಸ್ಪೋರ್ಟಿಗೆ ಬೇಕಾದ್ದು ಸ್ವಲ್ಪ ಇಂಡಿಯಾಕ್ಕೆ ಬೇಕಾದ್ದು ಮಾತ್ರ ಮಾಡಿದರು. ಯಾವಾಗ ಏಪ್ರಿಲಿಂದ ಮತ್ತೆ ಏರಿಕೆ ಆಯಿತಾ ಪ್ರೊಡಕ್ಷನ್ಗೆ, ಸರ್ ಪ್ರೊಡಕ್ಷನ್ಗೆ ಸುಮಾರು 21 ದಿನ ಬೇಕಾಗುತ್ತೆ, ಗೊತ್ತಿರಲಿ ನಿಮಗೆ. ಈಗ ಅದನ್ನು 14 ದಿವಸಕ್ಕೆ ಮಾಡಿದ್ದಾರೆ ಇದು ಮಾಡಿ. ಆದ ಕಾರಣ ಒಂದು ನಿಮಿಷ ಇಲ್ಲ, ಒಂದು ನಿಮಿಷ ಕೇಳಿ. ನೋ ಇಲ್ಲ ಸರ್, ನಾನು ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಏನು ಅಂತ ಹೇಳಿದರೆ, ಈ ಫ್ಲಕ್ಚುಯೇಷನ್ಗಳ ಆಧಾರದಲ್ಲಿ ನಾವು ಇದನ್ನೇ ಎಸ್ಟಿಮೇಟ್ ಮಾಡ್ತೀವಿ. ದೇಶದಲ್ಲಿ ಯಾವುದೇ ಸಂದರ್ಭದಲ್ಲಿ ಇದು ಕೊರತೆ ಆಗದಾಗೆ ನೋಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಅದಕ್ಕಾಗಿ ಮಾಡ್ತಾ ಇದ್ದೀವಿ. ಕೋವಿಡ್ಗೆ ಬೇಕಾದಂತ ಇಂಜೆಕ್ಷನ್ ಅಲ್ಲ, ಹಾಗಾಗಿ ICMR ಮಟ್ಟದಲ್ಲಿ ಅದನ್ನ ಬ್ಯಾನ್ ಮಾಡಬೇಕಂತ ಚರ್ಚೆ ನಡೀತಿದೆ ಸರ್. ಇಂಥ ಸಂದರ್ಭದಲ್ಲಿ ಸರ್ ನೀವು ಅದನ್ನು ಜಾಸ್ತಿ ಮಾಡಲಿಕ್ಕೆ ಸರ್ ಏನಾಯಿತು ಅಂತ ಹೇಳಿದರೆ, ಪ್ರಾಕ್ಟಿಕಲಿ ಇಟ್ ಇಸ್ ಅನ್ ಇನ್ವೆಸ್ಟಿಗೇಷನ್ ಥೆರಪಿ ಅಂತ ಹೇಳಿ ಪ್ರಾರಂಭದಲ್ಲೇ ಇತ್ತು. ಆದರೆ ಇದು ನಿಮ್ಮ ಏರಿಕೆ ಉಂಟಲ್ಲ ಸರ್, ಇದನ್ನು ತಡೆಯುವಲ್ಲಿ ಯಶಸ್ವಿ ಆಯ್ತಾಯಿತ್ತು. ಈ ಥೆರಪಿ ಅದನ್ನು ತಡೆಯುವಲ್ಲಿ ಯಶಸ್ವಿ ಆಯಿತು. ಮತ್ತು ಪಬ್ಲಿಕ್ಕಲ್ಲಿ ಒಂದು ಒಪಿನಿಯನ್ ಕ್ರಿಯೇಟ್ ಆಯಿತು, ರೆಮಿಡಿಸಿವಿರ್ ತಗೊಂಡ್ರೆ ಇದರಿಂದಾಗಿ ಕಾಯಿಲೆಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಹತೋಟಿ ಮಾಡಲಿಕ್ಕೆ ಆಗ್ತದೆ ಅಂತ, ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ವಲಯದಲ್ಲಿ ಅದು ಇದ್ದ ಕಾರಣ ಡಿಮಾಂಡ್ಗಳು ಜಾಸ್ತಿ ಆದಾಗೆ ನಮ್ಮ ಜವಾಬ್ದಾರಿ ಏನು? ರಾಜ್ಯದ ಡಿಮಾಂಡ್ ಜಾಸ್ತಿ ಇದೆ, ಡಿಮಾಂಡನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಸಪ್ಲೈ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಸರ್, ಈಗ ಪ್ಲಾಸ್ಟಿಕ್ ಸಂಬಂಧಪಟ್ಟಂತೆ ಔಷಧಿ ರಾಜ್ಯದಲ್ಲಿ ಕೊರತೆ ಇದೆ, ಸಾಕಷ್ಟು ಸಂಖ್ಯೆ ಜಾಸ್ತಿ ಆಗ್ತಿದೆ, ನಮಗೂ ಕೂಡ ಗೊತ್ತಿದೆ. ಇಲ್ಲಿ ಬಂದಿರುವ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ 1,050 ನಾವು ಹೇಳಿದ ಪ್ರಕಾರ, ಗುಜರಾತ್ಗೆ 15,000, ಮಹಾರಾಷ್ಟ್ರಕ್ಕೆ 16,000 ಮತ್ತು ಮಧ್ಯಪ್ರದೇಶಕ್ಕೆ 3,350 ವಯಸ್ಸು ಹೋಗಿದೆ. ರಾಜ್ಯ ಸರ್ಕಾರದಿಂದ ನಿಮಗೆ ಬೇಡಿಕೆ ಇಟ್ಟಾಗ ಅಷ್ಟು ಕೊಡ್ತೀವಿ ಅಂತ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಬೇಡಿಕೆ ಸರ್ ನಮಗೆ ಯಾವ ಸರ್ಕಾರ ಏನು ಮಾಡ್ತದೆ ಅಂತ ಗೊತ್ತಿಲ್ಲ. ಆ ಸರ್ಕಾರದಿಂದ ಬೇಡಿಕೆ ಬಂದ ಆಧಾರದಲ್ಲಿ ನಾವು ಮುಂದೆ ಹೋಗುವಂಥದ್ದು ಮಾಡ್ತೇವೆ. ನಾನು ಅಲ್ಲ ಈಗ ನಾನಿಲ್ಲಿ ಹೇಳುವಂಥದ್ದು ನಿಮಗೆ ಸರ್ ಹಾಗೆ ಹೇಳೋಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದರೆ ಪ್ರತಿ ಸಂದರ್ಭದಲ್ಲಿ ಕೂಡ ಅವರ ಬೇಡಿಕೆಗೆ ಅನುಗುಣ ಅವರು ಇವತ್ತು ಕೇಳಿದರೆ ನಾಳೆ ಕೊಡಲಿಕ್ಕೆ ಆಗಲಿಲ್ಲ. ಇವತ್ತು ಕೇಳಿದರೆ ಅದರ ಪ್ರೊಡಕ್ಷನ್ ಆದ ಮೇಲೆ ನಾವು ಸಪ್ಲೈ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ನಿಮಿಷ ನಾನು ಒಂದು ನಿಮಿಷ ಇದೆ ಸರ್ ನನ್ನಲ್ಲಿ
ಸರ್ ನಾನು ಐ ಡೋಂಟ್ ವಾಂಟ್ ಆರ್ಗ್ಯೂ. ನಾನು ನಂದೇನುಂಟು ಅದನ್ನು ಹೇಳಿಬಿಡ್ತೀನಿ. ಅದನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು ನಿಮಗೆ ಬಿಟ್ಟದ್ದು, ನಾನೇನು ಹೇಳಲಿಕ್ಕಿಲ್ಲ. ನೋಡಿ 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 ಇಲ್ಲ 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 ಸರ್, ನೋಡಿ ನೋಡಿ ಇಲ್ಲ ನಿಮ್ದು ಆಯ್ತು ಸರ್, ನಿಮ್ದು ಆಯ್ತು. ಕ್ವಶನ್ ಕೊಡೋದು ಬಿಟ್ಲು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತೀರಲ್ರಿ ಸರ್ ಏನ್ ಗುರು ನೀನು ನೋಡಿ ನೋಡಿ ಒಂದು ಎಲ್ಲ ಉತ್ತರ ಕೊಡೋಣ ಗುರು, ಆರಾಮಿರೋದು. ನೋಡಿ, ನನಗೆ ನಾವಿಲ್ಲೇ ಇದ್ದೀವಿ. ಕರ್ನಾಟಕ ಸರ್ಕಾರದಿಂದ ಒಂದು ಪತ್ರ ಬಂದಿದೆ, ನನ್ನಲ್ಲಿ ಒಂದು ಪತ್ರ ಇದೆ. ಇದರಲ್ಲಿ ಹೇಳಿದ್ದಾರೆ ಅವರು, ಇಟ್ ಈಸ್ ರಿಕ್ವೆಸ್ಟೆಡ್ ದಟ್ ಕರ್ನಾಟಕ ಮೇ ಬಿ ಅಲೋಕೇಟೆಡ್ ಅಬೌಟ್ 20,000 vials ಆಫ್ ದಿ ಡ್ರಗ್ ಎವ್ರಿ ವೀಕ್ ಟು ಟೇಕ್ ಕೇರ್ ಆಫ್ ದಿ ಎಫೆಕ್ಟೆಡ್ ಪೇಷಂಟ್ಸ್ ಅಂತೇಳಿ ಇದಕ್ಕೆ ನಿಮಗೆ ಯಾವುದು ಮ್ಯೂಕೋರ್ ಮೈಕೋಸಿಸ್ ಇದಕ್ಕೆ ನನಗೆ ಇದು ಲೆಟ್ರ್ ಬಂದಿದೆ. ಒಂದು ನಿಮಿಷ ಇದರ ಆಧಾರ ಇದರ ಆಧಾರದಲ್ಲಿ ನಾವು ಅಲಾಟ್ಮೆಂಟ್ ಮಾಡ್ತೀವಿ. ಇದರಲ್ಲಿ ನಾನು ಈಗಾಗಲೇ ನಿಮಗೆ ಭಾರಿ ಕ್ಲಿಯರ್ ಆಗಿ ಹೇಳಿದೆ ಸರ್, ಯಾವ ಸ್ಟೇಟಿನಿಂದ ಎಷ್ಟು ಕೇಸ್ಗಳ ಸಂಖ್ಯೆ ಇದೆ ಅಂತ ಹೇಳುವಂಥದ್ದನ್ನು ಹೇಳಿ ಅವರು ಕೊಡುವಂಥ ಅದರ ಆಧಾರದಲ್ಲಿ ಇದನ್ನು ಮಾಡ್ತೀವಿ. ಆದರೆ ಬಾಕಿದ್ದ ಹಾಗೆಲ್ಲ ಯಾವುದು ನಿಮ್ಮ ರೆಮಿಡಿಸಿವಿರ್ ಇರ್ಬೋದು, ಮತ್ತೊಂದಿರ್ಬೋದು, ಅದೆಲ್ಲವೂ ಕೂಡ ಆ್ಯಕ್ಟಿವ್ ಕೇಸಸ್ನ ಆಧಾರದಲ್ಲಿ ಮಾಡ್ತೇವೆ. ಇದು ಕೇಸಿನ ಆಧಾರದಲ್ಲಿ ಮಾಡ್ತೇವೆ. ದಿಸ್ ಇಸ್ ಎ ರಿಕ್ವೆಸ್ಟ್. ಈಗ ನಾಳೆ 40,000 ಬರುತ್ತೆ ಸರ್ ನಮಗೆ. ನಾಳೆ 40,000 ಮೈಲನ್ನವರು 3 ಲಕ್ಷ ಇಂಪೋರ್ಟ್ನಲ್ಲಿ 40,000 ನಾಳೆ ಅದು ಸೆಂಟ್ರಲ್ ಅಲಾಟ್ಮೆಂಟಿಗೆ ಬರುತ್ತೆ. ಅದರಲ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಪಾಲನ್ನು ಕೊಡಿಸ್ತೇವೆ. ಯಾವ ಸರ್? ಇದು 14th ರಾಜ್ಯ ಸರ್ಕಾರ ಎಷ್ಟು ಬೇಡಿಕೆ ಇಟ್ಟಿದೆ ಸರ್? 20,000 ನೀವು ಎಷ್ಟು ಪೂರೈಕೆ ಮಾಡಿದ್ದೀರಾ ಸರ್? 1,660. ಇದು 11ರಿಂದ ಜನಕ್ಕೆ ಮಾಡಿದ್ದೀರಾ? ಹೌದು, ಅದು ಪರ್ ಪರ್ಸನ್ 1,660 ಜನಕ್ಕೆ 14 ಜನಕ್ಕೆ 15 ತಾರೀಕು ಹೆಸರು ಬರ್ತಿರೋದು ಸರ್. ಇವತ್ತು ಆಲ್ಮೋಸ್ಟ್ 6 ದಿನ 7 ದಿನ ಆಗಿದೆ ಸರ್. ಅದರಿಂದ ಅದು ಒಂದು ನಿಮಿಷ ಕೇಳಿ ಸರ್, ನೀವು ಒಂದು ನಿಮಿಷ ಕೇಳಿ. ಇದು ಇಂಪೋರ್ಟೆಡ್ ಐಟಮ್ಸ್, ನಾವು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದಲ್ಲ 15,000 ಗುಜರಾತ್ ಹೋಗುತ್ತೆ ಸರ್. ಸರ್ ಅದು ಅದರ 11 ಸರ್ ಒಂದು ಕೇಳಿ ಸರ್. ಸರ್ ಇಲ್ಲ ನಾನು ಹೇಳ್ತೀನಿ. ಆಕ್ಸಿಜನ್ ಅಲ್ಲೂ ನಮ್ಗೆ ಅನ್ಯಾಯ ಆಗ್ತಿದೆ. ನಮ್ಗೆ 1,050 ಮೆಟ್ರಿಕ್ ಟನ್ ಮಾತ್ರ ಈಗ ಸಿಗ್ತಿರುವಂತದ್ದು. ನಮ್ಗೆ ಡೈಲಿ ಬೇಕಾಗಿರುವಂತದ್ದು 1,200 ಮೆಟ್ರಿಕ್ ಟನ್ ಇಂದ 1,400 ಮೆಟ್ರಿಕ್ ಟನ್. ಇನ್ನೂ ಕೂಡ 200 ಮೆಟ್ರಿಕ್ ಟನ್ ಇಂದ 350-400 ಮೆಟ್ರಿಕ್ ಟನ್ ಕೊರತೆ ಇದೆ. ಅದನ್ನ ನೀಗಿಸುವಂತ ಕೆಲಸವನ್ನ ನಮ್ಮ ಸಂಸದರು ಮಾಡ್ತಿಲ್ಲ ಅಂತ ನೀವ್ ಹೇಳ್ತಾ ಇದ್ರೆ ಫೀಲ್ಡ್ ಅವರಿಗೆ ನಾವು ಎಷ್ಟು ಬಂದಿದ್ದೀವಿ, ನಾವು ಉತ್ಪಾದನೆ ಮಾಡುವಂತ ಆಕ್ಸಿಜನ್ ನಾವೇ ಬಳಕೆ ಮಾಡ್ಕೊಳ್ಬೇಕು ಅಂತ. ಜಗದೀಶ್ ಶೆಟ್ಟರ್ ಅವರಿಗೆ ನಾನೇ 3 ದಿನ ಇದೇ ಪ್ರಶ್ನೆ ಕೇಳಿದ್ದೀನಿ, ಯಾವ ಹಂತದಲ್ಲಿದೆ ಅಂತ. ಅವರು ಪತ್ರದ ಹಂತದಲ್ಲಿದೆ ಅಂತಾನೆ ಹೇಳಿದ್ರು. ಈಗಲೂ ಅದೇ ಹಂತದಲ್ಲಿದೆ ಸರ್. ನಾನು ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಕೇಳ್ರಿ. ಹೈಕೋರ್ಟ್ ಒಂದು ನಿಮಿಷ ಕೇಳಿ ಸರ್. ನಮ್ಮಲ್ಲಿ ಪ್ರಾರಂಭದಲ್ಲಿ ಆಕ್ಸಿಜನ್ ಯೂಸೇಜ್ ನಮ್ಮಲ್ಲೆಲ್ಲ ಕಡಿಮೆ ಇತ್ತು, ನಿಮ್ಗೆ ಗೊತ್ತಿಲ್ಲ. ಮಹಾರಾಷ್ಟ್ರ ಮತ್ತು ಗುಜರಾತ್ ಈ ಭಾಗದಲ್ಲಿ ಅಲ್ಲೇ ಪ್ರೊಡಕ್ಷನ್ ಸೆಂಟರ್ಗಳು ಹೆಚ್ಚಿದ್ದ ಕಾರಣ ಆಕ್ಸಿಜನ್ ಯೂಸೇಜನ್ಗಳು ಕೂಡ ಅಲ್ಲಿ ಜಾಸ್ತಿ ಇತ್ತು. ಆ ಸಂದರ್ಭದಲ್ಲಿ ಯಾವಾಗ ರೆಮಿಡಿಸಿವಿರ್ನ ಬಗ್ಗೆ ಅಲಾಟ್ಮೆಂಟ್ನ ಬೇಸಿಸ್ ಏನಿರಬೇಕು ಅಂತ ಬಂತ, ಆಗ ರೆಮಿಡಿಸಿವಿರ್ಗೆ ಆಕ್ಸಿಜನ್ ಯೂಸೇಜ್ನ ಬೇಸಿಸಲ್ಲಿ ಅದನ್ನು ಅಲಾಟ್ ಮಾಡಬೇಕು ಅಂತ ಹೇಳುವಂಥದ್ದು ICMRನಿಂದ ಗೈಡ್ಲೈನ್ಸ್ ಮಾಡಿ. ಬಟ್ ಸಬ್ಸಿಕ್ವೆಂಟ್ ಏನಾಯಿತು, ನಮ್ಮಲ್ಲಿ ಕೇಸಸ್ ಜಾಸ್ತಿ ಆಯಿತು. ನಮ್ಮಲ್ಲಿ ಕೇಸಸ್ ಜಾಸ್ತಿ ಆದಾಗೆ ಆಕ್ಸಿಜನ್ಗೆ ಡಿಮಾಂಡ್ ಜಾಸ್ತಿ ಆಯಿತು. ಆಕ್ಸಿಜನ್ಗೆ ಡಿಮಾಂಡ್ ಜಾಸ್ತಿ ಆದ ಜೊತೆಯಲ್ಲಿ ರೆಮಿಡಿಸಿವಿರ್ಗೆ ಡಿಮಾಂಡ್ ಜಾಸ್ತಿ ಆಯಿತು. ಸೊ ಆಟೋಮೆಟಿಕಲಿ 200-300 ಮೆಟ್ರಿಕ್ ಟನ್ ಬರ್ತಾ ಇರುವಂಥದ್ದು ಸಡನ್ ಆಗಿ 800-900 ಮೆಟ್ರಿಕ್ ಟನ್ ಎವರೇಜ್ ಆಗಿ ಬರಲಿಕ್ಕೆ ಆಯಿತು. 1,051 ಮೆಟ್ರಿಕ್ ಟನ್ಗಳು ಅಡಿಷನಲ್ ಬಂತು. ಈ ಸಂದರ್ಭದಲ್ಲಿ ಇನ್ನೂ ಕೂಡ ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ಸಣ್ಣ ಇಲ್ಲಿ ನಡೆದಂಥ ವಿದ್ಯಮಾನಗಳಿಂದಾಗಿ ಇನ್ನಷ್ಟು ಬರಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಗಳ ಆಧಾರದಲ್ಲಿ ಇದನ್ನೆಲ್ಲವನ್ನ ಸರಿ ಏನಾಗುತ್ತೆ ಅಂತ ಹೇಳಿದರೆ, ಎಲ್ಲ ರಾಜ್ಯಗಳಿಂದ ಎಕ್ಸೆಸ್ ಬೇಡಿಕೆಗಳು ಬಂದಾಗ ಅದಕ್ಕೆ ಅನುಗುಣವಾಗಿ ಕೇಂದ್ರ ಅಲಾಟ್ಮೆಂಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಯಾವುದೋ ಒಂದು ಬೇಸ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿ ಆ್ಯಕ್ಟಿವ್ ಕೇಸಸ್ ಒಂದು ಕಡೆ, ಈ ನಿಮ್ಮ ಬ್ಲ್ಯಾಕ್ ಫಂಗಸ್ ಇದೆಲ್ಲ, ಇದು ನಂಬರ್ ಆಫ್ ಕೇಸಸ್ ಒಂದು ಕಡೆ, ಅದನ್ನು ಸ್ಟೇಟ್ ಗವರ್ಮೆಂಟ್ಗಳು ನಮಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರ ಆಧಾರದಲ್ಲಿ ನಾವು ಮಾಡ್ತೀವಿ. ಹೈಕೋರ್ಟ್ ಏನು ಆದೇಶ ಮಾಡಿತ್ತು, ನಮ್ಮ ಮೆಟ್ಟಿನ 1,500 ಮೆಟ್ಟಿನ ಕೊಡಲೇಬೇಕು ಅಂತ, ಅದು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದವರು ವಿರೋಧವಾಗಿ ಅಪ್ಲೈ ಮಾಡಿದ್ದಾರೆ. ಒಂದೇ ಒಂದು ಸಂಸದರು ಮೋದಿ
ನಾನು ಇದನ್ನ ಒಂದು ನಿಮಿಷ ಕೇಳಿ ಸರ್. ನೀವು ನೀವೇ ಆರ್ಗ್ಯುಮೆಂಟ್ ಮಾಡಿದ್ರೆ ಪ್ರೆಸ್ ಮೀಟ್ ನೀವೇ ಮಾಡಬಹುದು ಸರ್. ನಾವು ಕೇಳ್ರಿ ಇಲ್ಲಿ ಸರ್. ನಾನು ಆಕ್ಸಿಜನ್ ಇಂದ ಜನ ಸತ್ತಿರೋದಕ್ಕೆ ಯಾರು ಜವಾಬ್ದಾರಿ ಸರ್? ಕೇಂದ್ರ ಸರ್ಕಾರ ಸರ್ ಒಂದು ನಿಮಿಷ ನೋಡಿ. ನಾನು ಕೇಂದ್ರದಿಂದ ರಾಜ್ಯಕ್ಕೆ ಏನೆಲ್ಲ ಆಗಿದೆ ಎಂತೆಲ್ಲ ಆಗಿದೆ ಅಂತ ಹೇಳುವಂಥ ನನ್ನ ಜವಾಬ್ದಾರಿ ಇದೆ. ಅವರೊಂದು ಪ್ರಶ್ನೆ ಕೇಳಿದ್ರು, ಅದು ವ್ಯಾಲಿಡ್ ಪ್ರಶ್ನೆ, ಅದನ್ನು ನಾನು ಒಪ್ಕೊಳ್ತೀನಿ ಸರ್. ಕೇಂದ್ರದಲ್ಲಿ ಎರಡು ಜವಾಬ್ದಾರಿ ಇದೆ. ಒಂದು, ಕೇಂದ್ರ ದೇಶದ ಎಲ್ಲ ರಾಜ್ಯಗಳನ್ನು ನೋಡಬೇಕು. ರಾಜ್ಯದ ಸಂಸದರು ಆಯಾ ರಾಜ್ಯಕ್ಕೆ ಬೇಕಾದಂಥ ಬೇಡಿಕೆಗಳಿಗೆ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಇದನ್ನು ನಾನು ನಿಮ್ಮ ಮಾತನ್ನು 100ಕ್ಕೆ 100 ಒಪ್ಕೊಳ್ತೀನಿ. ಅದರಲ್ಲಿ ಎರಡು ಮಾತುಗಳೇ ನನ್ನಲ್ಲಿಲ್ಲ. ಆದರೆ ಕೇಂದ್ರ ಸರ್ಕಾರ ನಿಮ್ಮದೇ, ರಾಜ್ಯ ಸರ್ಕಾರ ನಿಮ್ಮದೇ, ಆದ ಕಾರಣ ನೀವು ಈ ರೀತಿಯಲ್ಲಿ ಮಾಡಿದರ ಬಗ್ಗೆ ನಿಮ್ಮದೇನು ಅಂತ ಹೇಳುವಂಥ ಒಂದು ವಾದ ಇದೆಯಲ್ಲ, ಇದಕ್ಕೆ ನಾವು ಒತ್ತಡಗಳನ್ನು ಹಾಕಿ 400 ಮೆಟ್ರಿಕ್ ಟನ್ ಅಲಾಟ್ಮೆಂಟ್ ಆಗ್ತಾ ಇದ್ದದನ್ನು ಹಂತ ಹಂತವಾಗಿ ಟ್ರೈನು, ನಿನ್ನೆ 5ನೇ ಟ್ರೈನ್ ಬಂತು. ನಿನ್ನೆ ನೀವೆಲ್ಲ ಪ್ರೆಸ್ನಲ್ಲಿ ಮಾಡಿದ್ದೀರಿ. ಆದ ಕಾರಣ ಎಲ್ಲ ಮಾಡಲಿಲ್ಲ ಅಂತಲ್ಲ, ಮಾಡಿದ್ದೇವೆ. ಆದರೆ ಪೂರ್ತಿ ಪ್ರಮಾಣದಲ್ಲಿ ಅದು ಕೇಳಿದಷ್ಟನ್ನು ರೀಚ್ ಆಗಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥದ್ದನ್ನು ಬಿಟ್ಟರೆ ಯಾವುದೇ ಹಂತದಲ್ಲಿ ನಾವು ಫೇಲ್ಯೂರ್ ಆಗಲಿಲ್ಲ. ನಮ್ಮ ಪ್ರಯತ್ನಗಳನ್ನು ಮಾಡಿದ ಕಾರಣವೇ ಇವತ್ತು ರೆಮಿಡಿಸಿವಿರಿಗೆ ಭಾರಿ ಡಿಮಾಂಡ್ಗಳು ಕಡಿಮೆ ಆಯಿತು, ಟೊಸಿಲಿಸಮ್ಗೆ ಡಿಮಾಂಡ್ಗಳು ಕಡಿಮೆ ಆಯಿತು. ಇದೆಲ್ಲವೂ ನಾವು ಹೆಚ್ಚೆಚ್ಚು ಕೊಡಿಸಿದ ಕಾರಣ ಆಯಿತು. ಇವತ್ತು ಬ್ಲ್ಯಾಕ್ ಫಂಗಸ್ನ ಬಗ್ಗೆ ಇರುವಂಥ ಡಿಮಾಂಡು, ಇದನ್ನು ಕೂಡ 2-3 ದಿನಗಳಲ್ಲಿ ನಾವು ಪೂರೈಕೆ ಮಾಡಲಿಕ್ಕೆ ಬದ್ಧರಿದ್ದೇವೆ. ಅದನ್ನು ಮಾಡ್ತೀವಿ ಸರ್. ಈ ವ್ಯಾಕ್ಸಿನೇಷನ್ 6 ವಾರ ಆಗೋಗಿದ್ರು ಇನ್ನೂ ಎಷ್ಟೋ ಜನಕ್ಕೆ ಕೋವ್ಯಾಕ್ಸಿನ್ ಸಿಕ್ಕಿಲ್ಲ. ಅವ್ರು ಏನು ಮಾಡಬೇಕು ಸರ್? ಈಗಾಗಲೇ ಇದರ ಬಗ್ಗೆ ಡಾಕ್ಟ್ರೇ ಕ್ಲಿಯರ್ ಆಗಿ ಹೇಳ್ಬೋದು, ರಾಜ್ಯದಿಂದ ಹೇಗೆ ಡಿಸ್ಟ್ರಿಬ್ಯೂಷನ್ಸ್ಗಳು. ಈಗ ಇವತ್ತಿನಿಂದ ಮತ್ತೆ 18ರ ಮೇಲಿನವರಿಗೆ ಇದ್ದದನ್ನು ಸ್ವಲ್ಪ ಶಾರ್ಟೇಜ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಖಂಡಿತವಾಗಿ ಸ್ವಲ್ಪ ಶಾರ್ಟೇಜ್ ಇದೆ ಸರ್. ಕಳೆದ ಬಾರಿ ಕೂಡ ನಾನು ಇದಕ್ಕೆ ಉತ್ತರ ಕೊಟ್ಟಿದ್ದೆ. ಇದಕ್ಕೆ ಕಾರಣ ಏನು ಅಂತ ಉತ್ತರ ಕೊಟ್ಟಿದ್ದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಬೇಕು ಅಂತ ಅದು ಸರ್. ಪ್ರಾಯಶಃ ಅದಕ್ಕೆ ಅದನ್ನೇ ಹೇಳ್ತಾ, ಅದಕ್ಕೆ ಈಗಾಗಲೇ ಒಂದಷ್ಟು ಕೋವ್ಯಾಕ್ಸಿನು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಈಗಾಗಲೇ ಅದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುವಂಥದ್ದನ್ನು ಇವತ್ತಿಂದ ಮಾಡ್ತಾ ಇದ್ದಾರೆ. ಇನ್ನೊಂದು 2 ದಿನ ನಿನ್ನೆ ಬಂದಿರೋದು ಈಗ ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡಿ ಸ್ಕೇಲ್ ಅಪ್ ಮಾಡೋ ಜವಾಬ್ದಾರಿ ನಮ್ಮದಿದೆ, ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಔಷಧಿಗಳು ನಾವೇ ಬಳಕೆ ಮಾಡುವ ಸಂಬಂಧಪಟ್ಟಾಗಿ ನಮಗೆ ಅನುಮತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸರಿಸುಮಾರು 20% ಮೇಲೆ ಆದರೂ ಕೂಡ ರಾಜ್ಯ ಮುಖ್ಯಮಂತ್ರಿಗಳು ನಿರ್ದೇಶಕರು ಕೊಟ್ಟಿರ್ತಕ್ಕಂಥ ಮನೆಗಳು ರೈತರು ಆತ್ಮಹತ್ಯೆ ಮಾಡಿದ್ದು ಆದರೂ ಕೂಡ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಉತ್ಪಾದನೆ ಆದರೂ ನಮಗೆ ಉತ್ಪಾದನೆ ಬಳಸಿ ಅವಕಾಶ ಸಿಗ್ತಾಯಿಲ್ಲ. ಹಾಗಾಗಿ ರಾಜ್ಯ ಮುಖ್ಯಮಂತ್ರಿಯ ಕೋರಿಕೆಗೆ ಕೇಂದ್ರ ಯಾಕೆ ಸರ್? ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಡಿಸ್ಟ್ರಿಬ್ಯೂಷನ್ ಅಲಾಟ್ಮೆಂಟು ಕೇಂದ್ರದವರು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ರಾಜ್ಯ, ಈಗ ಒರಿಸ್ಸಾದಿಂದ ನಮಗೆ ಬರ್ತದೆ, ಜಾರ್ಖಂಡಿಂದ 4 ಟ್ರೈನ್ಗಳು ಬಂತು, ನಿಮ್ಮ ಇಲ್ಲಿಂದ ಬೇರೆ ಬೇರೆ ಅಲಾಟ್ಮೆಂಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ. ಈಗ ಅದನ್ನೊಮ್ಮೆ ಸಡನ್ನಾಗಿ ಇವತ್ತಿಂದ ನಾಳೆ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಬೇರೆ ಕಡೆಯಿಂದ ಕೊಟ್ಟು ನಮಗೆ ನಮ್ಮ ರಾಜ್ಯದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಕೊಡುವಂಥ ಆ ವ್ಯವಸ್ಥೆಗಳನ್ನು ಮಾಡಲಿಕ್ಕಾಗಿ ಸ್ವಲ್ಪ ದಿನ ತಡ ಆಗಿದೆ. ನೀವು ಹೇಳಿದ್ದನ್ನು ಒಪ್ಕೊಳ್ತೀನಿ. ನಿನ್ನೆ ನಾನು ಪೀಯೂಷ್ ಗೋಯಲ್ ಮಾತಾಡಿದ್ದೇನೆ. ಅವರು ನಾಳೆ ಮೀಟಿಂಗ್ ಇದೆ, ಇದರ ಬಗ್ಗೆ ಆಕ್ಸಿಜನ್ನ ಬಗ್ಗೆ ನಾಳೆ ಮೀಟಿಂಗ್ ಇದೆ. ಇದರಲ್ಲಿ ನಮಗೆ ಪಾಸಿಟಿವ್ ಆದಂಥ ರಿಪ್ಲೈ ಕೊಡ್ತೇನೆ ಅಂತ ಹೇಳುವಂಥದ್ದನ್ನ ಹೇಳಿದ್ದಾರೆ. ಅಶ್ವಥ್ ನಾರಾಯಣರು ನಿಮ್ಮ ಟೆಸ್ಟಿಂಗ್ ಕಡಿಮೆ ಪಾಸಿಟಿವ್ ಕೇಸ್ಗಳು ಈಚೆ ಬರ್ತೀರಾ? ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಭಾಳ ಪ್ರಮುಖವಾಗಿ ಏನೊಂದು ಕೋವಿಡ್-19 ಸೋಂಕಿನ ಕಾಯಿಲೆ ವಿಚಾರದಲ್ಲಿ ದೇಶದಲ್ಲಿ ನಾನಾ ರಾಜ್ಯದಲ್ಲಿ ಮಹಾರಾಷ್ಟ್ರ, ದಿಲ್ಲಿ, ಗುಜರಾತ್, ಕೇರಳ ಜನವರಿಯಿಂದನೇ ಕೇಸಸ್ಗಳು ಹೆಚ್ಚಾಗೋಕ್ಕೆ ಪ್ರಾರಂಭ ಆಯಿತು. ಅವರ ಈ ಒಂದು ಸೋಂಕಿನ ಕಾಯಿಲೆ ವಿಚಾರದಲ್ಲಿ ಅಲ್ಲಿ ಸಂಖ್ಯೆ ಹೆಚ್ಚಾದ ಕಾರಣ ಏನೊಂದು ಔಷಧಿ ಮಾತ್ರೆಗಳಾಗಲಿ ಆಕ್ಸಿಜನ್ಗಳಾಗಲಿ ಹೆಚ್ಚಿನ ರೀತಿ ಪೂರೈಸುವಂಥದ್ದು ಅಲ್ಲಿಂದ ಪ್ರಾರಂಭ ಆಗಿರೋಂಥದ್ದಿದೆ. ನಮ್ಮಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಏಪ್ರಿಲ್ ತಿಂಗಳಲ್ಲಿ
ಹೆಚ್ಚಾಗಲಿಕ್ಕೆ, ಬಹಳ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆದದ್ದಿದೆ. ಹಾಗಾಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳು, ಔಷಧಿ ಮಾತ್ರೆಗಳು, ರೆಮಿಡಿಸಿವಿರು ತಯಾರಿಕೆ ಸಂಪೂರ್ಣವಾಗಿ ನಿಂತು ಒಮ್ಮೆಲೆ ತಯಾರಿಕೆಯನ್ನು ಕೋಟ್ಯಾಂತರ ರೆಮಿಡಿಸಿವಿರನ್ನು ತಯಾರು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮವನ್ನು ನಮ್ಮ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ನ ಸಚಿವರಾದಂಥ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು ತ್ವರಿತವಾಗಿ ಎಲ್ಲ ಪ್ರೊಡಕ್ಷನನ್ನು ಹೆಚ್ಚಿಸಲಿಕ್ಕೆ ನಮ್ಮ ದೇಶದಲ್ಲಿ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇನ್ಯಾವ ದೇಶದಲ್ಲೂ ಇಂಥ ಒಂದು ವ್ಯವಸ್ಥೆಯನ್ನು ಒಂದು ಕೆಲವು ದಿನ ಮಾತ್ರದಲ್ಲಿ ಮಾಡುವಂಥ ಶಕ್ತಿ ನೀವು ಯಾವುದೇ ವಿಚಾರದಲ್ಲಿ ನೋಡ್ರಿ, ಈ ರೀತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋ ಶಕ್ತಿ ನಮ್ಮ ಭಾರತದಲ್ಲಿರುವಂಥದ್ದನ್ನ ಬೇರೆ ಇನ್ಯಾವ ದೇಶದಲ್ಲೂ ಇಂಥ ಪರಿಸ್ಥಿತಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲವೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಇಂಥ ಎಲ್ಲ ಸವಾಲನ್ನು ನಿಭಾಯಿಸಿ ಏನು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಾಗಲಿ, ನಂಬರ್ ಬೆಡ್ಸ್ ಆಗಲಿ, ನಂಬರ್ ಆಫ್ ಬೆಡ್ಸ್ ಆಗಲಿ, ನಂಬರ್ ಆಫ್ ಡಾಕ್ಟರ್ಸ್ ಆಗಲಿ, ಇಂಥ ಒಂದು ಮೂಲಭೂತ ಸೌಕರ್ಯಗಳೆಲ್ಲ ಕೊರತೆಗಳ ಮಧ್ಯದಲ್ಲೂ ನಿಭಾಯಿಸಿ ನಿರ್ವಹಣೆ ಮಾಡುವಂಥ ಸತತವಾದಂಥ ಪ್ರಯತ್ನ ನಡೆದಿರುವಂಥದ್ದು. ಸಾವಿನ ಸಂಖ್ಯೆ ತಗೊಳ್ಳಿ, ಪರ್ ಮಿಲಿಯನ್, ಬೇರೆ ದೇಶಕ್ಕೆ ಪರ್ ಮಿಲಿಯನ್ ಸಾವಿನ ಸಂಖ್ಯೆ ತಗೊಳ್ಳಿ, ಪರ್ ಮಿಲಿಯನ್ ಇನ್ಫೆಕ್ಟೆಡ್ ನಂಬರ್ ಆಫ್ ಕೇಸಸ್ ತಗೊಳ್ಳಿ, ಈ ಎಲ್ಲ ವಿಚಾರದಲ್ಲಿ ಹೋಲಿಸಿದಾಗ ನಮ್ಮ ದೇಶದಲ್ಲಿ ಭಾಳಷ್ಟು ಉತ್ತಮವಾಗಿ, ಭಾಳಷ್ಟು ಕಾಳಜಿ ಆಸಕ್ತಿಯಿಂದ ನಿರ್ವಹಣೆ ಆಗಿರುವಂಥದ್ದಿದೆ. ಪ್ರಾರಂಭ ಆಗಿದ್ದು ಬೇರೆ ಬೇರೆ ರಾಜ್ಯದಲ್ಲಿ. ಹಾಗಾಗಿ ಅಲ್ಲಿ ಅಲೋಕೇಶನ್ನು ಮೊದಲೇ ಆಗಿತ್ತು. ಆಕ್ಸಿಜನ್ ವಿಚಾರದಲ್ಲಿ ಅಲೋಕೇಶನ್ ಆಗಲಿ, ಆಕ್ಸಿಜನ್ ನಿಮಗೆ ಹೇಳಬೇಕು ಅಂದರೆ ಸಾಮಾನ್ಯವಾಗಿದ್ದು ಪ್ರೈವೇಟ್ ಸಪ್ಲೈಯರ್ಸ್ಗಳು, ಪ್ರೈವೇಟ್ ಆಕ್ಸಿಜನ್ ಜನರೇಟರ್ಸ್ಗಳವರು ಬೇರೆ ಬೇರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗಾಗಲಿ ಖಾಸಗಿ ಆಸ್ಪತ್ರೆಗೆ ಸಪ್ಲೈ ಮಾಡೋವಂಥವ್ರು ಬೇರೆ ಪ್ರೈವೇಟ್ ಲಿಂಡೆ ಅಂತಿದ್ದಾರೆ, ಫ್ರಾಕ್ಸೇರ್ ಅವರಿದ್ದಾರೆ, ಯೂನಿವರ್ಸಲ್ ಇದ್ದಾರೆ, ತುಂಬ ಅದರ ಅಲ್ಲದೆ ಸ್ಮಾಲ್ ಲೆವೆಲ್ನಲ್ಲಿ ಬಾಟ್ಲಿಂಗ್ ಮಾಡುವಂಥ ಸಣ್ಣ ಸಣ್ಣ ಸಪ್ಲೈಸ್ಗಳಿದ್ದಾರೆ. ಇವರು ಬೇರೆ ಬೇರೆ ರಾಜ್ಯಕ್ಕೂ, ಇವತ್ತು ಕರ್ನಾಟಕಕ್ಕೆ ಐನಾಕ್ಸ್ ರಾಯಚೂರು ಭಾಗದಲ್ಲಿ ಐನಾಕ್ಸ್ ಅಂತ ಸಪ್ಲೈ ಮಾಡ್ತಿದ್ರು. ಒಮ್ಮೆಲೆ ಐನಾಕ್ಸ್ ಅವ್ರನ್ನ ತೆಗೆದು ಅಲ್ಲಿ ಡಿಸ್ಟ್ರಿಬ್ಯೂಷನಲ್ಲಿ ತೆಗೆದುಹಾಕುವಂಥದ್ದಾಯಿತು. ಈ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ದೇಶ ಉದ್ದಾಗಲದಲ್ಲಿ ಇವತ್ತು ಬಳ್ಳಾರಿಯಿಂದ ಅತಿ ಹೆಚ್ಚಿನ ತಯಾರಿಕೆ ಆಗ್ತಿದ್ದದ್ದು ಬಳ್ಳಾರಿಯಲ್ಲಿ. ಇವತ್ತು ಬಳ್ಳಾರಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಮೊದಲಿಂದ ಆಗ್ತಿದೆ. ಒಮ್ಮೆಲೆ ಅದೇ ವ್ಯಾಪಾರದಲ್ಲಿರುವಂಥವ್ರಿಗೆ ಅಲೋಕೇಶನ್ ಕೊಟ್ಟು ಅವಕಾಶವನ್ನು ಮಾಡಿಕೊಡುವಂಥದ್ದು ಕೇಸಸ್ ಜಾಸ್ತಿ ಇತ್ತು. ನಮ್ಮಲ್ಲಿ ಕೇಸಸ್ ಜಾಸ್ತಿ ಆದಾಗ ನಮ್ಮಲ್ಲಿ ತಯಾರಿಕೆಯನ್ನು ಮಾಡಲಿಕ್ಕೆ ನಮಗೆ ಆದ್ಯತೆಯನ್ನು ಕೊಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಇವತ್ತು ನಿಮ್ಗೆ ಹೇಳಬೇಕು ಅಂದರೆ ಒಂದು ಬೆಡ್ಡಿಗೆ 20,000 ಲೀಟ್ರ್ ಬೇಕು. ಒಂದು ಬೆಡ್ಡಿಗೆ 20,000 ಲೀಟ್ರ್ ಲೆಕ್ಕದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಈಗಿರುವಂಥ ಎಲ್ಲ ಆಕ್ಸಿಜನ್ ಬೆಡ್ಸ್ ಇರೋಂಥದಕ್ಕೆ ಸಂಪೂರ್ಣವಾಗಿ ಬರೆಸಿ ನಮ್ಮ ಹತ್ರ ಬಫರ್ ಸ್ಟಾಕನ್ನು ಇಟ್ಕೊಂಡಿದ್ದೀವಿ. ಇವತ್ತು ಬಫರ್ ಸ್ಟಾಕ್ ಇದೆ. ಅದ್ರ ಜೊತೆಯಲ್ಲೇ ಇನ್ನೂ ಸಂಖ್ಯೆಯನ್ನು ಹೆಚ್ಚಿಸಬೇಕು, 3ನೇ ಅಲೆಗೆ ಸಂಖ್ಯೆಯನ್ನು ಹೆಚ್ಚಿಸಬೇಕು, ಇನ್ನು ವ್ಯವಸ್ಥೆಯನ್ನು ಹೆಚ್ಚಿಸಬೇಕು, ICU ಬೆಡ್ನ ಹೆಚ್ಚಿಸಬೇಕು. ಇವತ್ತು ICU ಬೆಡ್ಡಿನ ಬೇಡಿಕೆ ಇದೆ. ಈ ICU ಬೆಡ್ಡನ್ನು ಹೆಚ್ಚಿಸಲಿಕ್ಕೆ ಈಗ ಕ್ರಮಗಳನ್ನು ವಹಿಸುವಂಥದ್ದಿದೆ. ಒಂದು ಕಾಲದಲ್ಲಿ ನಾವು ಮಾಡಿರೋಂಥ 3,000 ವೆಂಟಿಲೇಟರ್ಸ್ಗಳನ್ನ ಆ್ಯಡ್ ಮಾಡಿರುವಂಥದ್ದಿದೆ, 25,000 ಆಕ್ಸಿಜನ್ ಬೆಡ್ಡನ್ನು ಆ್ಯಡ್ ಮಾಡಿರುವಂಥದ್ದಿದೆ. ಈ ಮಾಡಿರುವಂಥದ್ದು ಇನ್ನೂ ಒತ್ತಡ ಇದೆ ವ್ಯವಸ್ಥೆ ಮೇಲೆ, ಇನ್ನೂ ಬೇಡಿಕೆ ಹೆಚ್ಚಾಗಬೇಕಾಗಿರುವಂಥದ್ದು. ಈ ಸೌಕರ್ಯಗಳು ಇರೋದಕ್ಕೆ ನಾವು ಬರೆಸುವಂಥದ್ದು. ಯಾವ ಆಸ್ಪತ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂಥ ಆಸ್ಪತ್ರೆಗೂ ಆಕ್ಸಿಜನ್ ಕೊಟ್ಟಿದ್ದೀವಿ, ರಿಜಿಸ್ಟರ್ ಆಗಿರೋ ಆಸ್ಪತ್ರೆಗೂ ಕೊಟ್ಟಿದ್ದೀವಿ. ಎಷ್ಟೋ ಕಡೆ ಸಿಲಿಂಡರ್ ಇರ್ತಿರಲಿಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ, ಎಷ್ಟೋ ಕಡೆ ಅವ್ರ ವ್ಯವಸ್ಥೆಗಳು ಸ್ಟೋರೇಜ್ ಫೆಸಿಲಿಟಿ ಇಟ್ಕೊಂಡಿರಲಿಲ್ಲ. ಇವೆಲ್ಲಗಳ ಸಮಸ್ಯೆಗಳ ಮಧ್ಯದಲ್ಲೂ ಈ ಟ್ರಾನ್ಸ್ಪೋರ್ಟ್ ಮಾಡೋ ವೆಹಿಕಲ್ಗಳು ಸಹ ಭಾಳ ಸಣ್ಣ ಸಂಖ್ಯೆಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋಂಥ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋಂಥ ಲಿಕ್ವಿಡ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋಂಥ ವೆಹಿಕಲ್ಗಳು ಭಾಳ ಕಮ್ಮಿ ಇತ್ತು. ಇವತ್ತು ಇದನ್ನೆಲ್ಲ ವ್ಯವಸ್ಥೆಗಳನ್ನು ಹೆಚ್ಚಿಸಿ ರೀಪರ್ಪೋಸಿಂಗ್ ಮಾಡಿ ಕೆಲವೇ ದಿನಗಳಲ್ಲಿ ಇವೆಲ್ಲ ಮಾಡೋಂಥದ್ದಾಗಿದೆ. ರೆಮಿಡಿಸಿವಿರ್ನಲ್ಲಾಗಲಿ, ರೆಮಿಡಿಸಿವಿರ್ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಿರೋದು ನಾವು. ಇನ್ನು ಮುಂದಿನ ಈ 23rd ಅಲೋಕೇಶನ್ ಆದರೆ ಮಹಾರಾಷ್ಟ್ರ ಜನಸಂಖ್ಯೆ ಎಷ್ಟು, ಕರ್ನಾಟಕ ಜನಸಂಖ್ಯೆ ಎಷ್ಟು, ಆ್ಯಕ್ಟಿವ್ ಕೇಸಸ್ ಸಂಖ್ಯೆ ಎಷ್ಟು, ಇವನ್ನೆಲ್ಲ ನೋಡಬೇಕು. ನಾವು ಸುಮ್ಮನೆ ಬೆರಳು ತೋರಿಸೋವಂಥದ್ದಲ್ಲ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಈ ಪರಿಸ್ಥಿತಿಯಲ್ಲಿ ನಮಗೆ ಬೇಕಾಗಿರೋಂಥ ಎಲ್ಲ ಸಹಕಾರಗಳು ಸಿಕ್ಕಿರೋವಂಥದ್ದಿದೆ. ಹಾಗಾಗಿ ನಮಗೆ ಏನು ರೆಮಿಡಿಸಿವಿರ್ ಆಗಲಿ, ಆಕ್ಸಿಜನ್ ಆಗಲಿ, ಇವತ್ತೆಲ್ಲವನ್ನು ಬರೆಸ್ಕೊಳ್ಳೋಂಥದ್ದಾಗಿದೆ. ಮುಂದಿನ ದಾರಿಯಲ್ಲಿ ನಾವು ಆಕ್ಸಿಜನ್ ಜನರೇಟರ್ನ 400ರಿಂದ 500 ಆಕ್ಸಿಜನ್ ಜನರೇಟರ್ನ ನಮ್ಮ ರಾಜ್ಯದಲ್ಲಿ ಅಳವಡಿಸ್ಕೊಳ್ಳೋಂಥದ್ದು ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲೂ ಆಕ್ಸಿಜನ್ ಜನರೇಟರ್ ಇರುತ್ತೆ. ಅಲ್ಲೂ ICUಗಳನ್ನು ಮಾಡ್ತಾಯಿದ್ದೀವಿ, ತಾಲೂಕು ಹಾಸ್ಪಿಟ್ಲಲ್ಲಿ ಮಾಡ್ತಾಯಿದ್ದೀವಿ. ನಿರ್ದಿಷ್ಟವಾದಂಥ ಸಮಯದಲ್ಲೇ ಈ ವ್ಯವಸ್ಥೆಗಳನ್ನು ಪೂರೈಸಬೇಕು, ಆದ್ಯತೆಯನ್ನು ಕೊಡೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಇದನ್ನು ಪೂರೈಸುವಂಥದ್ದನ್ನು ಮಾಡ್ತೀವಿ. ಮತ್ತು ಬ್ಲ್ಯಾಕ್ ಫಂಗಸ್ ಬೇರೆ ಬೇರೆ ರಾಜ್ಯದಲ್ಲಿ ಮೊದಲು ಪ್ರಾರಂಭ ಆಗಿತ್ತು. ಹಾಗಾಗಿ ಅಲ್ಲಿ ಬ್ಲ್ಯಾಕ್ ಫಂಗಸ್ಗಳು ನಮಗಿಂತ ಮುಂಚೆ ರಿಪೋರ್ಟ್ ಆಗಿದೆ.
ಈಗ ನಮ್ಮಲ್ಲಿ ರಿಪೋರ್ಟ್ ಆಗ್ತಿರೋದು ಈಗ ನಮ್ಮಲ್ಲಿ ಯಾವಾಗ ರಿಪೋರ್ಟ್ ಆಗ್ತಿದೆಯಾ, ನಮಗೆ ಬೇಕಾಗಿರೋಂಥದ್ದು ಪರ್ಟಿಕ್ಯುಲರ್ಲಿ ತುಂಬ ಔಷಧಿ ಇದೆ. ನಮಗೆ ಇಂಜೆಕ್ಷನ್ ಆಂಫೋಟ್ರಸಿನ್, ಲೈಸೋಸೋಮ್ ಆಂಫೋಟ್ರಸಿನ್ ಬಿನೇ ಬೇಕು ಅಂತ ಏನಿಲ್ಲ, ಆಂಫೋಟ್ರಸಿನ್ ಬಿ ಅಂತನೂ ಇದೆ, ಮತ್ತು ಬೇರೆ ಬೇರೆ ಔಷಧಿ ಮಾತ್ರೆಗಳಿವೆ. ಪರ್ಟಿಕ್ಯುಲರ್ಲಿ ಕೆಲವು ಟಾಕ್ಸಿಸಿಟಿ ಜಾಸ್ತಿ. ಈಗಲೂ ನಮ್ಮಲ್ಲಿ ಫಾರ್ಮಸಿ ಯಾವ ಡ್ರಗ್ ಶಾಪಿಗೆ ಹೋಗಿ ಔಷಧಿ ಮಾತ್ರೆಗಳಿದ್ದಾವೆ. ಬ್ಲ್ಯಾಕ್ ಫಂಗಸ್ ಇದೇನು ಹೊಸದಾಗಿ ಬಂದಿರೋದಲ್ಲ. ಬ್ಲ್ಯಾಕ್ ಫಂಗಸ್ ಈ ಕಾಯಿಲೆ ಮೊದಲಿಂದನೂ ಇರೋದು. ಕೋವಿಡ್-19 ಒಮ್ಮೆಲೆ ಬಂದಿರೋಂಥದ್ದಲ್ಲ ಇದು ಮೊದಲಿಂದ ಇರುವಂಥ ಕಾಯಿಲೆನೇ. ಈ ಕಾಯಿಲೆಗೆ ಮೊದಲಿಂದನೂ ಚಿಕಿತ್ಸೆ ನಡೀತಿತ್ತು. ಈಗಲೂ ಔಷಧಿ ಮಾತ್ರೆಗಳು ನೀವು ಯಾವ ಫಾರ್ಮಸಿಗೆ ಹೋಗಿ ಸಿಗುತ್ತೆ. ಆದರೆ ಕೆಲವು ಔಷಧಿ ಮಾತ್ರೆಗಳು ಟಾಕ್ಸಿಸಿಟಿ ಜಾಸ್ತಿ ಇರುತ್ತೆ. ಲೀವರ್ ಮೇಲೆ, ಬೇರೆ ಬೇರೆ ಆರ್ಗನ್ಸ್ ಮೇಲೆ ಟಾಕ್ಸಿಸಿಟಿ ಜಾಸ್ತಿ ಇರುತ್ತೆ. ಅದನ್ನು ಪ್ರಿಫರ್ ಮಾಡ್ತಿಲ್ಲ. ಹಾಗಾಗಿ ಒಂದಕ್ಕಿಂತ ಒಂದು ಎಫೆಕ್ಟಿವ್ನೆಸ್ಸು, ಓರಲ್ ಟ್ಯಾಬ್ಲೆಟ್ಸು ಕೆಲವು ಆಸ್ಪತ್ರೆಯಲ್ಲಿ, ಈಗ ಮಂಡ್ಯದಲ್ಲಿ ಹೋದಾಗ ಕೆಲವು ಕೇಸಸ್ಗೆ ಓರಲ್ ಟ್ಯಾಬ್ಲೆಟ್ಸಿಂದ ಟ್ರೀಟ್ಮೆಂಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಸೊ ಪರ್ಟಿಕ್ಯುಲರ್ಲಿ ಇದೇ ಬೇಕು, ಇದೇಗೆಂದರೆ ಒಂದು ಪರ್ಟಿಕ್ಯುಲರ್ ಡ್ರಗ್ಗೇ ಬೇಕು ಅಂತ ಇನ್ಸಿಸ್ಟ್ ಮಾಡಿದಾಗ ನಮ್ಮಲ್ಲಿ ಯಾವ ತಯಾರಿ ಆಗ್ತಿಲ್ಲ, ಅದು ಇಂಪೋರ್ಟ್ ಆಗುವಂಥದ್ದು ಆಗ್ತಿದೆ. ಇವತ್ತು ನಾವು 14ನೇ ತಾರೀಕು ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದೀವಿ. ನಂಬರ್ ಆಫ್ ಕೇಸಸ್ ರಿಪೋರ್ಟ್ ಆಗಿರೋದೇ ಇಲ್ವಲ್ಲ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ನೋಟಿಫೈ ಮಾಡಿದ್ದೀವಿ. ದಿಸ್ ಈಸ್ ಎ ರಿಪೋರ್ಟ್ ಆಗುವಂಥ ಡಿಸೀಸ್ ನೋಟಿಫೈ ಮಾಡಿದ್ದೀವಿ. ಎಲ್ಲ ಬ್ಲ್ಯಾಕ್ ಫಂಗಸ್ ಕೇಸಸ್ ಇರುವಂಥ ಮ್ಯೂಕರ್ ಮೈಕೋಸಿಸ್ ಕೇಸಸ್ ಎಲ್ಲ ರಿಪೋರ್ಟ್ ಮಾಡಬೇಕು. ಎಷ್ಟು ಅಂಕಿಅಂಶಗಳಿದೆ ಅದನ್ನ ತಿಳಿಸಲೇಬೇಕು. ದಿಸ್ ಈಸ್ ನೋಟಿಫೈಡ್ ಡಿಸೀಸ್, ರಿಪೋರ್ಟ್ ಮಾಡಲೇಬೇಕು. ಖಾಸಗಿನ ಟ್ರೀಟ್ ಮಾಡಿ, ಎಲ್ಲರ ಟ್ರೀಟ್ ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಮಾಡಬೇಕು ಅನ್ನೋಂಥದ್ದನ್ನ ನೋಟಿಫೈ ಮಾಡಿದ್ವಿ. ನಮ್ಮ ರಾಜ್ಯನೂ ನಮಗಿಂತ ಮುಂಚೆ ಬೇರೆ ಬೇರೆ ರಾಜ್ಯದಲ್ಲಾಗಿದ್ರು ನೋಟಿಫೈ ಮಾಡಿರಲಿಲ್ಲ. ನಾವು ಆಗಲೇ ಮಾಡಿ 1 ವಾರ ಆಯಿತು ನೋಟಿಫಿಕೇಶನ್ ಮಾಡಿದ್ವಿ. ಈ ರೀತಿ ಎಲ್ಲ ಕ್ರಮವನ್ನು ವಹಿಸಿದ್ದೀವಿ. ಯಾವ ಕಾರಣದಲ್ಲೂ ನಮ್ಮ ರಾಜ್ಯಕ್ಕೆ ಸಮಸ್ಯೆನ ಉದ್ಭವ ಆಗೋ ರೀತಿಯಲ್ಲಿ ಏನೂ ಮಾಡಿಕೊಂಡಿಲ್ಲ. ಎಲ್ಲ ರೀತಿಯಾದಂಥ ನಮ್ಮ ಅವಶ್ಯಕತೆಗಳು ಒಮ್ಮೆಲೆ ಬೇಡಿಕೆ ಇದ್ದ ತಕ್ಷಣ ಅದನ್ನು ಪೂರೈಸಲಿಕ್ಕೆ ನಮ್ಮ ಸನ್ಮಾನ್ಯ ಕೇಂದ್ರ ಸಚಿವರು ಹೇಳಿದಾಗೆ ಅದು ಶೆಲ್ಫ್ ಲೈಫು ಕಮ್ಮಿ ಇರುತ್ತೆ. ತಯಾರು ಮಾಡಿದನ್ನು ಯಾರು ವೇಸ್ಟ್ ಮಾಡ್ಕೊಳ್ಳೋಕೆ ತಯಾರಿರಲ್ಲ. ಅದಕ್ಕಾದಂಥ ಹಣದ ದುಬಾರವಾಗಿರ್ತದೆ. ಹಾಗಾಗಿ ವೇಸ್ಟೇಜ್ ಮಾಡಲಿಕ್ಕೆ ಸಾಧ್ಯವಿರಲ್ಲ. ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ನಡೆದಿದ್ದಾವೆ. ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನು ಪೂರೈಸಲಿಕ್ಕೆ ನಮಗೆಲ್ಲ ರೀತಿಯಾದಂಥ ಸಹಕಾರ ಕೇಂದ್ರ ಸರ್ಕಾರದಿಂದ ಸಿಕ್ಕಿರುವಂಥದ್ದಿದೆ. PM ಕೇರಿಂದ 315 ಕೋಟಿ ಹಣನೂ ಕೊಟ್ಟಿದ್ದಾರೆ, ವೆಂಟಿಲೇಟರ್ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಒಂದು ವೆಂಟಿಲೇಟರ್ ಮ್ಯಾನುಫ್ಯಾಕ್ಚರ್ ಆಗ್ತಿರಲಿಲ್ಲ. ಇವತ್ತು ವೆಂಟಿಲೇಟರ್ಗಳು ಸಾವಿರಾರು ಲಕ್ಷಾಂತರ ವೆಂಟಿಲೇಟರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಒಂದು PPE ಕಿಟ್ ಮ್ಯಾನುಫ್ಯಾಕ್ಚರ್ ಆಗ್ತಿರಲಿಲ್ಲ, ಒಂದು ಮಾಸ್ಕ್ ತಯಾರಾಗ್ತಿರಲಿಲ್ಲ. ಈ ರೀತಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂಥದ್ದಲ್ಲಿ ನಮ್ಮಲ್ಲಿ ಸತತವಾಗಿ ನಡೆದಿರುವಂಥದ್ದು. ಇವತ್ತು ವ್ಯಾಕ್ಸಿನ್ ಎಷ್ಟೋ ಮುಂದುವರೆದ ರಾಷ್ಟ್ರಗಳಲ್ಲಿ ವ್ಯಾಕ್ಸಿನ್ ತಯಾರಿಕೆ ಆಗ್ತಿಲ್ಲ. ಇವತ್ತು ವ್ಯಾಕ್ಸಿನ್ನು ಪೂರೈಸುವಂಥದ್ದಲ್ಲಿ ಇವತ್ತೇನು ಸೆಕೆಂಡ್ ಡೋಸ್ ನಮ್ಮ ಕೋವ್ಯಾಕ್ಸಿನ್ನ ಈಗ ಕೊಡಬೇಕಾಗಿರೋದು 1,90,000 ಜನಕ್ಕೆ ಸೆಕೆಂಡ್ ಡೋಸಿನ ಕೋವ್ಯಾಕ್ಸಿನ್ ಕೊಡಬೇಕಾಗಿದೆ. ಇದರಲ್ಲಿ 1,70,000 ಆಲ್ರೆಡಿ ರೆಡಿಲಿ ಇದೆ, ಈಗಾಗಲೇ ಕೊಡೋದನ್ನು ಪ್ರಾರಂಭ ಆಗಿದೆ. ಕೋವಿಶೀಲ್ಡ್ ಸ್ಟಾಕ್ ಇದೆ. ಅದಕ್ಕಾಗಿ ಇವತ್ತೇನು ಫ್ರಂಟ್ಲೈನ್ ವರ್ಕರ್ಸ್ನು ವಿಸ್ತರಣೆಯನ್ನು ಮಾಡಿರುವಂಥದ್ದಿದೆ ಮತ್ತು ಪ್ರಯಾರಿಟಿ ಸೆಕ್ಟರ್ನು ಪ್ರಯಾರಿಟಿ ಇರುವಂಥ ವರ್ಗನ್ನು ಗುರುತಿಸುವಂಥದ್ದಾಗಿದೆ. ಇವೆಲ್ಲವನ್ನು ಮಾಡುವಂಥದ್ದನ್ನ ಆಗಿದೆ. ಅದ್ರ ಜೊತೆಲೇ ನಾಳೆಯಿಂದ 18ರಿಂದ 44 ವಯಸ್ಸಿನವ್ರಿಗೂ ಇರುವಂಥ ನಮಗೇನೇನು ಸಪ್ಲೈ ಆಗ್ತಿದೆಯೋ ಆ ಸಪ್ಲೈ ಆಗುವಂಥ ಎಲ್ಲ ವ್ಯಾಕ್ಸಿನನ್ನು ವ್ಯಾಕ್ಸಿನೇಟ್ ಮಾಡಲಿಕ್ಕೆಲ್ಲ ನಮ್ಮಲ್ಲೂ ಇನ್ನೊಂದು ಸಾಫ್ಟ್ವೇರ್ನ ಏನು ಕೋವಿನ್ ಜೊತೆ ಇಂಟರ್ಫೇಸ್ ಮಾಡುವಂಥದ್ದಾಗಿದೆ. ಆ ಮೂಲಕ ಭಾಳ ಉತ್ತಮವಾಗಿ ನಿರ್ವಹಣೆ. ಇವತ್ತೇನು ಸೋಂಕಿತರಾಗಿದ್ದಾರೆ, ಮೊದಲು ಸೋಂಕಿತರಾಗಿದ್ದವ್ರಿಗೆ ತಕ್ಷಣ ವ್ಯಾಕ್ಸಿನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಕನಿಷ್ಠ 3 ತಿಂಗಳು ಅವಧಿ ಆ ನಂತರ ಕೊಡುವಂಥದ್ದಿದೆ. ಮತ್ತು ಕೋವಿಶೀಲ್ಡ್ ಕೊಟ್ಟಿರೋಂಥವ್ರಿಗೆ ಏನು 4 ವಾರದಿಂದ 6 ವಾರದಲ್ಲಿ ಕೊಡುವಂಥದ್ದಿತ್ತು, ಈಗ 12ರಿಂದ 16 ವಾರದವರೆಗೂ ಎಕ್ಸ್ಟೆಂಡ್ ಮಾಡುವಂಥದ್ದಾಗಿದೆ. ಸೊ ಈ ರೀತಿ ಜುಡಿಷಿಯಸ್ ಯೂಸ್ ಮಾಡಲಿಕ್ಕೆ ಒಟ್ಟು ಇಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಟ್ ಮಾಡಬೇಕು ಅಂತ ಗುರಿಯಲ್ಲಿದೆ. ಈ ವರ್ಷದ ಕೊನೆ ಒಳಗಡೆ ವಿತಿನ್ ದಿಸ್ ಇಯರ್ ಎಂಡ್ ಒಳಗಡೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ನಾಗರಿಕರನ್ನು ಸಿಂಗಲ್ ಡೋಸ್ ಅಟ್ಲೀಸ್ಟ್ 1 ಡೋಸ್ ಆಫ್ ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನೋಂಥ ಪ್ರಯತ್ನವಿದೆ. ಮುಖ್ಯವಾಗಿ ನಾವೇನೋ ಸಮಾಜದಲ್ಲಿ ಈ ಒಂದು ಕೋವಿಡ್-19ನ ನಿಯಂತ್ರಣ ಮಾಡಬೇಕು ಅಂದರೆ ವ್ಯಾಕ್ಸಿನೇಷನ್ನೇ ಪರಿಹಾರ. ಹಾಗಾಗಿ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡುವಂಥದ್ದಾಗುತ್ತೆ. ಒಟ್ಟಾರೆ ಔಷಧಿ ಮಾತ್ರೆಗಳಲ್ಲಾಗಲಿ, ಇವತ್ತೆಲ್ಲ ಔಷಧಿ ಮಾತ್ರೆಗಳು ನಿಮಗೆ ಗೊತ್ತಿದೆ. ನೀವು ಯಾವುದೇ ಫಾರ್ಮಸಿಗೆ ಹೋದರೆ ಕೋವಿಡ್-19 ಕಾಯಿಲೆಗೆ ಬೇಕಾಗಿರೋಂಥ ಔಷಧಿ ಮಾತ್ರೆ ಕೇಳಿದ್ರು ನಿಮ್ಗೆ ಎಷ್ಟೋ ಅಂಗಡಿಗಳಲ್ಲಿ ಸಿಗಲ್ಲ. ಇಂಥವನ್ನೆಲ್ಲವನ್ನು ಸರ್ಕಾರದಿಂದನೇ ಒದಗಿಸ್ಲಿಕ್ಕೆ ಎಲ್ಲವನ್ನೂ ಮಾಡಿದ್ದೀವಿ. ಈ ಮುಂಚೆ ಸ್ಥಳೀಯ ಸಂಸ್ಥೆಗಳು ಸಂಬಂಧಪಟ್ಟ DC ಎಲ್ಲವನ್ನು ಕೊಂಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದು. ಅವ್ರು ಕೊಟ್ಟರು ಕೊಂಡ್ಕೊಳ್ಳಿಕ್ಕೆ ಏನಾಗೋದು ಅಂದರೆ ಅಲ್ಲಿ ದುಬಾರಿ ಹೇಳ್ಬಿಡೋರು ರೇಟು. ಒಮ್ಮೆ ಬೇಡಿಕೆ ಇದೆಯಲ್ಲ, ದುಬಾರಿ ಹೇಳ್ತಾರೆ. ಕೊಂಡ್ಕೊಂಡ್ಬಿಟ್ರೆ ಕಾನೂನಲ್ಲಿ ಅದು ಎದ್ದು ಕಾಣುವಂಥದ್ದಾಗುತ್ತೆ. ಹಾಗಾಗಿ ತಿರ್ಗಾ ಕರ್ನಾಟಕ ಸ್ಟೇಟ್ ಡ್ರಗ್ ಲಾಜಿಸ್ಟಿಕ್ಕಿಂದನೇ
ಈ ನಮ್ಮ ರಾಜ್ಯದಲ್ಲಿ ಬೇಕಾಗಿರುವಂಥ ಎಲ್ಲ ಅವಶ್ಯಕತೆ ಎಲ್ಲೇ ಯಾರೇ ಏನೇ ಕೇಳಲಿ ಎಷ್ಟರ ಕೇಳಿದ್ನೆಲ್ಲ ಕೊಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಎಲ್ಲ ಸರ್ವ ಪ್ರಯತ್ನಗಳು ನಡೆದಿರುವಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರದಿಂದ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜನತೆಯನ್ನು ಹಿತ ಕಾಪಾಡಲಿಕ್ಕೆ ಸರ್ವ ಪ್ರಯತ್ನವೂ ಆಗಿದೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿನ್ನೆ ನೀವು ಮೈಸೂರಲ್ಲಿ ಮತ್ತು ಮಂಡ್ಯದಲ್ಲಿ ಮಾರ್ಗದರ್ಶನದಲ್ಲಿ ಬ್ಲ್ಯಾಕ್ ಫಂಗಸ್ ಇಂದ ಇದ್ರ ಬಗ್ಗೆ ಡೆತ್ ರಿಪೋರ್ಟ್ ಆಗಿಲ್ಲ, ಆಮೇಲೆ ಬ್ಲ್ಯಾಕ್ ಫಂಗಸ್ ಬಗ್ಗೆ ಆತಂಕ ಕೂಡ ರಿಪೋರ್ಟ್ ಆಗಿಲ್ಲ, ಇದುವರೆಗೂ ಡೆತ್ ರಿಪೋರ್ಟ್ ಆಗಿಲ್ಲ. ಅದಕ್ಕಾಗಿ ಆತಂಕ ಪಡಬೇಡಿ ಅಂತ ಏನು ಹೇಳ್ತಿಲ್ಲ. ನಾವು ಹೇಳ್ತಿರೋದು ಇರೋಂಥ ಖಂಡಿತ ಯಾರೇ ಸೋಂಕಿತರಾಗಿರಲು ಬ್ಲ್ಯಾಕ್ ಫಂಗಸ್ ಬಂದಿರೋಂಥವ್ರಿಗೆ ಆತಂಕ ಇದ್ದೇ ಇರುತ್ತೆ. ಈ ದಿಕ್ಕಿನಲ್ಲಿ ಬೇಕಾಗಿರೋಂಥ ಎಲ್ಲ ವ್ಯವಸ್ಥೆಗಳನ್ನು ನಮ್ಮಲ್ಲಿ ಲಭ್ಯ ಇರುವಂಥ ನಮ್ಮ ದೇಶದಲ್ಲಿ ಲಭ್ಯವಿರೋದನ್ನು ಜನರಿಗೆ ಒದಗಿಸುವಂಥದ್ದಾಗುತ್ತೆ. ಇಲ್ಲದೆ ಅದನ್ನು ಪಡ್ಕೊಳ್ಳಿಕ್ಕೂ ಇಂಪೋರ್ಟ್ ಮಾಡೋವಂಥದ್ದಾಗ್ತಿದೆ, ನಮ್ಮ ದೇಶದಲ್ಲಿ ತಯಾರು ಮಾಡೋವಂಥದ್ದಾಗ್ತಿದೆ. ಅದಲ್ಲದೆ ಬೇರೆ ಬೇರೆ ಮೆಡಿಸಿನು ಇದೆ. ನಾವು ಪರ್ಟಿಕ್ಯುಲರ್ಲಿ ಇದೇ ಮಾತ್ರೆ ಇದೇ ಔಷಧಿ ಬೇಕು ಅಂದರೆ ಶಾರ್ಟೇಜ್ ಇರುತ್ತೆ. ಬೇರೆ ಬೇರೆ ಆಲ್ಟರ್ನೇಟಿವ್ ತುಂಬ ಇದೆ. ಸರ್, ನಾನು ಹೇಳ್ತಿರೋದು ನೀವು ಕೇಳಿಸ್ಕೊಂಡ್ರೆ, ಪರ್ಟಿಕ್ಯುಲರ್ಲಿ ಲೈಸೋಸೋಮಲ್ ಇಂಜೆಕ್ಷನ್ ಆಂಫೋಟ್ರಸಿನ್ ಬಿ ಶಾರ್ಟೇಜ್ ಇದೆ. ಬೇರೆ ಆಂಫೋಟ್ರಸಿನ್ ಬಿ ಅಂತ ಹೇಳಿ ಸಿಗುತ್ತೆ, ಇದು ಲೈಸೋಸೋಮಲ್ ಆಂಫೋಟ್ರಸಿನ್ ಬಿ ಇರಲ್ಲ. ನಮ್ಮ ಕೇಂದ್ರ ಕೂಡ ಎಲ್ಲ ರಾಜ್ಯಗಳಿಂದ ಒಂದು ನಿಮಿಷ ಡಾಕ್ಟ್ರು ಈಗ ಹೇಳಿದ್ದಂಗೆ ಕೇಂದ್ರ ಸರ್ಕಾರಕ್ಕೂ ಎಲ್ಲರ ಬೇಡಿಕೆ ಇರೋದು ಅದು ಒಂದು ಮೆಡಿಸಿನ್ ಮೇಲೆ ಮಾತ್ರ, ಬೇರೆದರ ಮೇಲೆ ಇಲ್ಲ. ಆಲ್ಟರ್ನೇಟ್ ತಗೋಬೋದು, ಕೊಡ್ತಾ ಇದ್ದಾರೆ. ಈಗ ಮಂಡ್ಯದಲ್ಲಿ ನಾವು ಹೋಗಿದ್ದು ಟ್ಯಾಬ್ಲೆಟ್ಸ್ನ ಇಂಜೆಕ್ಷನ್ ಬೇರೆದ್ರಲ್ಲೂ ನಡೆಸ್ತಾ ಇದ್ದಾರೆ. ರೆಸ್ಪಾನ್ಸ್ ಇದೆ ಸರ್. ಹೌದು, ನಿಮಗೆ ಇದ್ರ ವಿಚಾರದಲ್ಲಿ ಹೇಳಬೇಕು ಅಂದರೆ ನಿಮಗೆ ಪ್ರೋಟೋಕಾಲ್ ಶೇರ್ ಮಾಡ್ತೀನಿ. ನಿಮಗೆ ನಮ್ಮ ರಾಜ್ಯದಲ್ಲಿ ಏನು ಆ ಟಾಸ್ಕ್ ಫೋರ್ಸ್ ಸಮಿತಿ ರಿಪೋರ್ಟ್ ಕೊಟ್ಟಿದ್ದಾರೆ, ಆಲ್ಟರ್ನೇಟಿವ್ ಮೆಡಿಸಿನ್ ತುಂಬ ಕೊಟ್ಟಿದ್ದಾರೆ. ಈ ಆಲ್ಟರ್ನೇಟ್ ಮೆಡಿಸಿನಲ್ಲಿ ಪರ್ಟಿಕ್ಯುಲರ್ ಡಾಕ್ಟ್ರುಗಳು ಇನ್ನೂ ಇದ್ರ ಬಗ್ಗೆ ಬ್ಲ್ಯಾಕ್ ಫಂಗಸ್ ಬಗ್ಗೆ ಇನ್ನೂ ಹೆಚ್ಚಿನ ವೈದ್ಯರಿಗೂ ಈ ವಿಚಾರದಲ್ಲಿ ಬೇರೆ ಬೇರೆ ಔಷಧಿ ಮಾತ್ರೆಗಳ ವಿಚಾರದಲ್ಲೂ ಇನ್ನೂ ಹೆಚ್ಚಿನ ಜಾಗೃತಿಯನ್ನು ವಹಿಸುವಂಥದ್ದಾಗಬೇಕು. ಕಡೆಗೆ ಏನಾಗುತ್ತೆ ಅಂದರೆ ಈ ಆಂಫೋಟ್ರಸಿನ್ನ ಪಾಪ್ಯುಲಾರಿಟಿ ಹೆಚ್ಚು ಮಾಡಿ ಜನ ಈ ಬ್ರ್ಯಾಂಡ್ನೇ ಹೇಳೋಕ್ಕೆ ರೂಢಿ ಆಗುವಂಥದ್ದು ಆಗ್ಬಿಟ್ಟಿದೆ. ಸೊ ಆ ರೀತಿಯೂ ಸರ್ ಈಗೇನು ಅಂದರೆ ಸರ್, ನೀವು ನಿಮ್ಮ ಮೂಲಕನೂ ಕೇಳ್ಕೊತೀವಿ, ಈಗ ನಿಮಗೂ ವರದಿ ಕೊಡ್ತೀವಿ, ನಿಮ್ಮ ಕೈನಲ್ಲೂ ನೀವು ಬರೆಯುವಂಥದ್ದು ಮಾಡಿ. ನಮ್ಮ ಏನು ತಜ್ಞರಿದ್ದಾರೋ ತಜ್ಞರು ವರದಿ ಕೊಟ್ಟಂಥವ್ರನ್ನ ತಜ್ಞರು ಸಹ ನೀವು ಇಂಟರ್ವ್ಯೂ ಕರಿಬೋದು. ತುಂಬ ಜನ ಇದಕ್ಕೆ ತಜ್ಞರಿದ್ದಾರೆ, ತಜ್ಞರನ್ನು ನೀವು ಇಂಟರ್ವ್ಯೂ ಕರಿಬೋದು, ಅವ್ರ ಜೊತೆನೂ ಮಾತಾಡಿಸ್ಬೋದು. ಒಟ್ಟು ಜಾಗೃತಿಯನ್ನು ಮಾಡಿಸ್ಬೇಕು, ಪರಿಹಾರ ಕಂಡುಹಿಡ್ಕೋಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು. ಇದು ನಾವೇನಾದ್ರು ಬ್ಲೇಮ್ ಗೇಮ್ನಲ್ಲಿ ಕೂತ್ಕೊಂಡ್ರೆ ಬ್ಲೇಮ್ ಆಗೇ ಇರ್ತದೆ. ಒಟ್ಟು ಜನರು ಕೈ ಹಿಡಿಯಬೇಕು. ಇಂಥ ಪರಿಸ್ಥಿತಿ ಯಾರೂ ನಿರ್ಮಾಣ ಮಾಡಲಿಕ್ಕೆ ಹೋಗಿರೋಂಥದ್ದು ಏನಲ್ಲ, ಇದು ಪ್ರಕೃತಿಯಲ್ಲಿ ನಿರ್ಮಾಣ ಆಗಿರುವಂಥ ಒಂದು ವೈರಸ್ ಆಗಿರೋ ಕಾರಣ ಇದನ್ನು ಒಂದೊಂದು ಶತಮಾನದಲ್ಲೂ ಒಂದೊಂದು ಈ ರೀತಿ ಬರುವಂಥದ್ದಿದೆ. ಇದನ್ನು ಒಟ್ಟಾರೆ ನಿರ್ವಹಣೆಯನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಸರ್ಕಾರದಲ್ಲಿ ಯಾವುದೂ ಕಡೆಗಣಿಸದೆ ಎಷ್ಟೇ ಖರ್ಚು ವೆಚ್ಚಗಳಾಗಲಿ ಇದನ್ನೆಲ್ಲ ಬಗೆಹರಿಸಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿರುವಂಥದ್ದಿದೆ. ನಿನ್ನೆ ಮಾಹಿತಿ ಪ್ರಕಾರ 80-85 ಸಾವಿರ ಕಟ್ಟಿದ್ದಾರೆ, ಮೊನ್ನೆ 90 ಸಾವಿರ ಆಯಿತು. ನೀವು ಗ್ರಾಮೀಣದ ಪ್ರದೇಶಗಳಲ್ಲಿ ಟೆಸ್ಟಿಂಗ್ನ ಜಾಸ್ತಿ ಮಾಡಬೇಕು. ಅದು ಟೆಸ್ಟಿಂಗ್ನ ಕಡಿತಗೊಳಿಸ್ಬಿಟ್ಟು ನಿಮ್ಮ ಸಂಖ್ಯೆ ಕೋವಿಡ್ ಸಂಖ್ಯೆ ಇಳಿತದೆ ಅಂತ ಅನ್ನೋ ಮೂಲಕ ನಿಮ್ಮ ಬೆನ್ನು ನೀವು ತಗೊಳ್ಳೋ ಪ್ರಯತ್ನ ಯಾಕೆ ನಡೀತಾ ಇದೆ ಹೀಗೆ? ಸರ್, ಬಾರಿನೂ ಇದೇನು ಹೇಳ್ತಾ ಇದ್ದೀವಿ ಅಂದರೆ, ಮೊದಲು 1.5 ಲಕ್ಷದಿಂದ 1,70,000ವರೆಗೂ ಟೆಸ್ಟಿಂಗ್ ಆಗ್ತಿತ್ತು. ಪೂಲ್ ಟೆಸ್ಟಿಂಗ್ ಆಗ್ತಿತ್ತು. ಈ ಪೂಲಿಂಗಿಂದ ನಿಲ್ಲಿಸಿ ಸಿಂಗಲ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಇವತ್ತು ನಮ್ಮ ರಾಜ್ಯದಲ್ಲಿ 1,75,000 ಮಾಡೋಷ್ಟು ಕೆಪಾಸಿಟಿ ಇದೆ. ಖಂಡಿತ ಇನ್ನು ಹೆಚ್ಚಾಗಿ ಮಾಡಲಿಕ್ಕೆ RT-PCR ಟೆಸ್ಟನ್ನು ನಾವೇನು ಅಂದರೆ ಮೊದಲು 5 ದಿನದಿಂದ 7 ದಿನ ತೊಗೊಳ್ತಿತ್ತು. ಅನ್ನೆಸೆಸರಿಯಾಗಿ ಜಾಸ್ತಿ ಲೋಡನ್ನು ತಗೊಂಡು ಕೆಲವು ಕಡೆ ಓವರ್ಲೋಡ್ ಇದೆ, ಕೆಲವು ಕಡೆ ಅಂಡರ್ಲೋಡ್ ಇದೆ. ಈ ಅಂಡರ್ಲೋಡ್ ಇರೋ ಕಡೆನ ಹೆಚ್ಚಿಸ್ಕೊಳ್ಳೋಕ್ಕೂ ತಿಳಿಸಿ, ಏನು ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿಗೆ ಫಂಕ್ಷನ್ ಮಾಡೋಕ್ಕೂ ಹೇಳುವಂಥದ್ದು ಮಾಡ್ತೀವಿ. ಮತ್ತು ಈ ಸಿಬ್ಬಂದಿಗಳನ್ನು ಇದ್ರ ಜೊತೆಯಲ್ಲಿ ಮೊದಲು ರ್ಯಾಟ್ ಟೆಸ್ಟು 7% ಮಾಡ್ತಿದ್ರು, ಈಗ 30% ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ದಿನಕ್ಕೆ ಕನಿಷ್ಠ 50,000 ರ್ಯಾಟ್ ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮೊದಲಿಗಿಂತನೂ ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಿಕ್ಕೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ. ಈ ದಿಕ್ಕಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ತಿಳಿಸಿದ್ದೀವಿ. ಅದು ಜೊತೆಗೆ ಸರ್ಕಾರ ಕೂಡ ಪ್ಯಾಕೇಜ್ ಕೂಡ ಅವರು ಸೇರಿಸಿರೋದನ್ನ ಮಾಡೋದು ಸರ್. 2 ತಿಂಗಳಿಂದ ಅವರಿಗೆ ಪೆನ್ಷನ್ ಕೂಡ ನಿಂತಿರೋದು. ಪೆನ್ಷನ್
ಖಂಡಿತ ಯಾರಿದ್ದಾರೆ ಮಾನವೀಯ ದೃಷ್ಟಿಯಿಂದ ಸರ್ಕಾರ ಸರ್ ಡಿಸೇಬಲ್ಸ್ ಮತ್ತು ಹ್ಯಾಂಡಿಕ್ಯಾಪ್ ಬೇರೆ ಏನಾದರೂ ಸಿಗುತ್ತಾ ಸರ್? ಯಾವುದು ತಡ ಇಲ್ಲದೆ ತಕ್ಷಣ ಸಂಬಂಧಪಟ್ಟ ಯಾರಿಗೆ ಪೆನ್ಷನ್ ಬಂದಿಲ್ಲ ಅಂದರೆ ಎಲ್ಲರಿಗೂ ಪೆನ್ಷನ್ ದೊರಕೋ ರೀತಿಯಲ್ಲಿ ಅದನ್ನು ಅವ್ರಿಗೆ ಏನು ವರ್ಗಾಯಿಸುವಂಥದ್ದಲ್ಲಿ ಎಲ್ಲೇ ತಡ ಇದ್ರೂ ಅದನ್ನು ಸರಿಪಡಿಸಿ ತಕ್ಷಣ ಅದು ಸಿಗೋ ರೀತಿಯಲ್ಲಿ ಮಾಡ್ತೀವಿ. ಯಾವ ಒಂದು ಅಡೆತಡೆ ಇಲ್ಲದೆ ಪ್ರತಿ ತಿಂಗಳು ಸಿಗೋ ರೀತಿಯಲ್ಲಿ ಯಾರಿಗೂ ಸಮಸ್ಯೆ ಇಲ್ಲದೆ ಸಿಗೋವಂಥ ರೀತಿ ಮಾಡ್ತೀವಿ. ಸರ್ ನಾಳೆಯಿಂದ ಪ್ರಾರಂಭ ಆಗುತ್ತೆ, ನಾಳೆಯಿಂದ ಪ್ರಾರಂಭ ಆಗ್ತಿದೆ. ಆಗಿದೆ 25 ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರತಿಭಟನೆ ನಡೆದ ಕೇಂದ್ರ ಸಚಿವರಾದ ಡಿ ಸದಾನಂದ ಅವರು ಕೂಡ ವಂದನೆಗಳು. ಹಾಗೂ ರಾಜ್ಯದ ಕೂಡ ಇಷ್ಟೊತ್ತನ್ನು ಪ್ರತಿಭಟನೆ ನಡೆಸಿದ ಎಲ್ಲ ಸಚಿವರು ಮತ್ತು ಎಲ್ಲರೂ ಕೂಡ ವಂದನೆಗಳನ್ನು ಹೇಳ್ತಾರೆ. ಅವರಿಗೂ ವಂದನೆಗಳು. ಎಲ್ಲರೂ ಆ ಸ್ಕೂಲ್ದು ಏನಾದ್ರು ಒಂದು ಮಾಡಿಸಿ ಯಾವ ಸ್ಕೂಲಿಗೆ ಎಲ್ಲ ಸ್ಕೂಲಲ್ಲೂ ಅವಾಗ ಮೆಸೇಜ್ ಕಳಿಸ್ತಾ ಇದ್ದಾರೆ ಏನು ಫೀಸ್ ಕಟ್ಟಿ ಅಂತ ಬಟ್ ಅದೇ ನಮ್ಮ ಸ್ಟೋರಿ ಬರ್ತದೆ. ಎಕನಾಮಿ ಸರ್ಕ್ಯುಲೇಟ್ ಆಗಬೇಕು.